ಆತ್ಮಖ್ಯಾತಿ ಟೀಕೆ ಮಧ್ಯಮಧ್ಯದೊಳಗೂಡಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜವರ್ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ಇದೆ. ಮೋಕ್ಷ ಅಧಿಕಾರದ ಪ್ರಥಮ ಮಂಗಲ ಕಲಶಿಗೆ ದ್ವಿಧಾ ಕೃತ್ಯ ಪ್ರಜ್ಞಾ ಪುರುಷೋ ನಯನ್ ಮೋಕ್ಷಂ ಸಾಕ್ಷಾತ್ ಪುರುಷಮುಪರಂ ಪರಿಕನಿಯತಂ ಇದಾನೀಮುನ್ಮಜ್ಜ ಸಹಜ ಪರಮಾನಂದ ಸರಸಂ ಪರಂ ಪೂರ್ಣಂ ಜ್ಞಾನಂ ಕೃತ ಸಕಲ ಕೃತ್ಯಂ ವಿಜಯತೆ. ಇಲ್ಲಿಂದ ಹಿಡಿದು ಸಮಸ್ತ ಆವರಣದ ವಿನಾಶವಾದ ಮೇಲೆ ಯಾವ ಶುದ್ಧ ವಸ್ತುವಿನ ಪ್ರಕಾಶವಾಗುತ್ತದೆ ಅದು ಮುಂದೆ ಬರುವ ಅನಂತ ಕಾಲದವರೆಗೆ ಹಾಗೆಯೇ ಉಳಿಯುತ್ತದೆ, ಬೇರೆ ರೂಪವಾಗುವುದಿಲ್ಲ. ಹೇಗಿದೆ ಆ ಶುದ್ಧ ಜ್ಞಾನವು? ಅದು ಮಾಡಲು ಯೋಗ್ಯವಾದ ಸಮಸ್ತ ಕರ್ಮಗಳ ವಿನಾಶ ಮಾಡಿರುವಂಥದ್ದಿದೆ. ಮತ್ತೆ ಹೇಗಿದೆ? ಅನಾದಿ ಕಾಲದಿಂದ ಅಲಭ್ಯವಾದುದು ಪ್ರಕಟವಾಗಿರುವಂಥದ್ದಿದೆ. ಎಂದರೆ ದ್ರವ್ಯದ ಸ್ವಭಾವ ರೂಪದಿಂದ ಪರಿಣಮಿಸುವಂಥ ಯಾವ ಅನಾಕುಲತ್ವ ಲಕ್ಷಣದ ಅತೀಂದ್ರಿಯ ಸುಖವಿದೆ ಅದರಿಂದ ಸಂಯುಕ್ತವಿದೆ. ಮೊದಲನೇ ಪ್ರಶ್ನೆಯ ಉತ್ತರದೊಳಗ ಮಾಡಲು ಯೋಗ್ಯವಾದ ಸಮಸ್ತ ಕಾರ್ಯವನ್ನು ಮಾಡಿದೆ ಅಂಥೇಳಿ ಹೇಳಲಿಲ್ಲ. ಯಾಕೆ ಅಂತಂದ್ರೆ ಅದಕ್ಕೆ ತನ್ನೊಳಗೇನು ಮಾಡೋದನ್ನೇ ಇಲ್ಲರಿ, ಅದು ಪರಿಪೂರ್ಣನೇ ಇದೆಯಲ್ಲ, ಅದರೊಳಗೆ ಏನು ಮಾಡಬೇಕಾಗಿಲ್ಲ, ತನ್ನಲ್ಲೇ ಯಾವುದ್ರದ್ದು ಕೊರತೆ ಇಲ್ಲ. ಆದ್ರೆ ನನ್ನಲ್ಲಿ ಏನಾದರೂ ಕೊರತೆ ಇದೆ ಅನ್ನುವ ಅಭಿಪ್ರಾಯದ ಜೊತೆಗೆ ಹೊರಗಿನದನ್ನು ಏನು ಸಂಗ್ರಹ ಮಾಡುವ ಅಥವಾ ಹೊರಗಿನದರ ಅಭಿಲಾಷೆ ಮಾಡುವ ಅಥವಾ ಹೊರಗಿನದ ಯಾವುದನ್ನು ಪರ್ಯಾಯವನ್ನು ಬದಲಿ ಮಾಡುವ, ಅವಸ್ಥೆಯನ್ನು ಬದಲಿ ಮಾಡುವ ಯಾವ ಕರ್ಮ ಇದ್ವಲ್ಲ ಅವುಗಳನ್ನು ಸಮಸ್ತ ರೂಪದಿಂದ ನಾಶ ಮಾಡಿ ಶುದ್ಧ ಜ್ಞಾನನ ಅಂಥೇಳಿ ಹೇಳಿದ್ರಲ್ಲ, ಹಾಗಾದ್ರೆ ಅದರೊಳಗೆ ಶುದ್ಧಿಯನ್ನು ತರಬೇಕಾದಂಥದ್ದು ಮಾತ್ರ ಇಲ್ಲ. ಅದು ಶುದ್ಧನೇ ಇದೆ, ಅದು ಪರಿಪೂರ್ಣನೇ ಇದೆ, ಅದು ಕೃತ್ಯನೇ ಇದೆ. ಹೀಗೆ ಇರುವೆಳದೊಳಗೂ ಕೂಡ ಅದನ್ನು ಅನ್ಯ ರೂಪದಿಂದ ಅನುಭವ ಮಾಡ್ತಾ ಇತ್ತಲ್ಲ, ಅದಕ್ಕೆ ಕರ್ಮ. ಅನ್ಯ ರೂಪದಿಂದ, ಬೇರೆ ರೂಪದಿಂದ ಜ್ಞಾನ ಇರುವೆಳದೊಳಗ ದೇಹ ರೂಪದ ಅನುಭವ, ಅರೂಪಿ ಇರುವೆಳದೊಳಗ ರೂಪಿತನದ ಅನುಭವ, ಪರಿಪೂರ್ಣ ಸುಖ ತುಂಬಿರುವೆಳದೊಳಗ ಸುಖದ ಸಲುವಾಗಿ ಅನ್ಯತ್ರ ಪ್ರಯತ್ನ. ಇವೆಲ್ಲ ಕರ್ಮಗಳನ್ನು ನಾಶ ಮಾಡಿರುವಂಥದ್ದು ಇದೆ. ಅದು ನಾಶ ಯಾವಾಗ ಮಾಡಿದೆ ಅದರದ್ದು ಚರ್ಚೆ ಆದದ್ದಿತ್ತು. ಇಲ್ಲಿಯವರೆಗೆ ಬರಬೇಕಾದ್ರೆ ಅಲ್ಲೇನೂ ಮಾಡಿರ್ತಾರೆ ಅದರದ ತಯಾರಿ ನಿಗೋಧದಲ್ಲೇನ. ಇನ್ನು ಯಾವಾಗ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಳ್ತಿದೆಯಲ್ಲ ಆವಾಗ ಮಾಡಿದೆ ಅಂಥೇಳಿ ಹೇಳ್ಬೋದು. ಅಥವಾ ಇನ್ನೂ ಸ್ಪಷ್ಟ ಹೇಳಬೇಕಾದ್ರೆ ಸಾಕ್ಷಾತ್ ಮೋಕ್ಷ ಆವಾಗಾಯಿತು, ಆವಾಗ ಮಾಡಿದೆ. ಏನು ಮಾಡಬೇಕಾಗಿತ್ತು ಅದನ್ನೆಲ್ಲ ನಷ್ಟ ಮಾಡಿಬಿಟ್ಟಿದೆ. ನಷ್ಟ ಆಗಲಿಕ್ಕೆ ಯೋಗ್ಯ ಯಾವುದಿತ್ತೋ ಅದನ್ನು ನಷ್ಟ ಮಾಡಿದೆ. ರಾಗ ಇದು ನಾಶಯೋಗ್ಯ ಇದ್ದರೆ, ವಿಭಾವ ಇದು ನಾಶಯೋಗ್ಯ ಇತ್ತು, ವಿಪರೀತ ಮನ್ನಣೆ ಇದು ನಾಶಯೋಗ್ಯ ಇತ್ತು, ದುಃಖದ ಅನುಭವ ಇದು ನಾಶಯೋಗ್ಯ ಇತ್ತು.
ಜ್ಞಾನ, ಸುಖ, ಸ್ವಾಧೀನತೆ, ಸ್ವಾತಂತ್ರ್ಯತೆ, ಸ್ವಕ್ಷೇತ್ರದೊಳಗ ಸ್ವಭಾವದಿಂದ ವ್ಯಾಪ್ತತೆ, ಇದೆಲ್ಲ ಅದರದ ಸ್ವಭಾವ ಇದೆ. ಅದರೊಳಗೆ ಏನೂ ಮಾಡೋದನ್ನು ಇಲ್ಲ, ಅದರೊಳಗೆ ಹೆಚ್ಚಿನದೇನೂ ಇದೆ ಮತ್ತು ಅದನ್ನು ನಾಶ ಮಾಡಬೇಕಾಗಿದೆ. ಹೀಗೆ ಯಾವ ಪ್ರಕಾರ ಯಾವುದೋ ಒಂದು ವಸ್ತುವನ್ನು ಮಾಡುವ ವೇಳೆದೊಳಗೆ, ಉಂಡೆ ಮಾಡುವ ವೇಳೆದೊಳಗೆ ನಮಗೊಂದು ನಿರ್ದಿಷ್ಟ ಆಕಾರ ತಗೊಂಡ ಅದು ಹೆಚ್ಚಿನದನ್ನು ತೆಗೆದುಬಿಡ್ತೇವೆ. ಮತ್ತೇನೋ ಮಾಡುವ ವೇಳೆದೊಳಗೆ ಹೆಚ್ಚಿನದನ್ನು ಕಟ್ ಮಾಡಿ ತೆಗೆದು ಬಿಡ್ತೇವೆ. ಹಾಗೆ ಆತ್ಮನಲ್ಲಿ ಏನೂ ಇಲ್ಲ, ಹೆಚ್ಚಿನದೇನೂ ಇಲ್ಲ. ಯಾವುದು ಇದೆಯೋ ಅದು ಪರಿಪೂರ್ಣ ಇದೆ. ಆದರೆ ಯಾವುದನ್ನು ಅನಾವಶ್ಯಕ ಪರ್ಯಾಯ ಗ್ರಹಣ ಮಾಡುತ್ತಿತ್ತೋ ಅದನ್ನು ನಷ್ಟ ಮಾಡುವ ಮಾತಿದೆ ಪ್ರಭು. ನಷ್ಟ ಮಾಡೋದಂದ್ರೆ ಏನು? ಅದನ್ನು ತನ್ನದ ಅಂಥೇಳಿ ತಿಳಿಯೋದಿಲ್ಲ, ಅದನ್ನು ತಾನು ಅಂಥೇಳಿ ಅನುಭವ ಮಾಡೋದಿಲ್ಲ. ನಷ್ಟ ಮಾಡುವ ಮಾತು ಇಲ್ಲವೇ ಇಲ್ಲ. ಒಂದು ಸಮಯದ ಯಾವುದಿದೆಯೋ ಅದನ್ನು ಕೂಡ ನಷ್ಟ ಮಾಡುವ ಅಧಿಕಾರ ತ್ರಿಕಾಲಿ ಸತ್ತಾಕ ಇಲ್ಲ. ಹಾಗಾದರೆ ಏನು? ಅದು ಹೇಗಿದೆ ಹಾಗೆ ತಿಳಿಯೋದು. ಇಲ್ಲಿಯವರೆಗೆ ಹೇಗೆ ತಿಳಿತಾ ಇತ್ತು? ಅದನ್ನು ಶಾಶ್ವತ ಅಂತೇಳಿ ತಿಳಿತಾ ಇತ್ತು. ಯಾವುದು ಪರ್ಯಾಯ ರೂಪ ಇದೆಯೋ, ಯಾವುದು ಪರಿವರ್ತನಶೀಲ ಇದೆಯೋ ಅದನ್ನು ಶಾಶ್ವತ ಅಂಥೇಳಿ ಏನು ತಿಳಿತಾ ಇತ್ತು. ಈಗ ತಿಳಿಯೋದಿದೆ ಅದು ಹೇಗಿದೆ ಹಾಗೆ. ಅರ್ಥಾತ್ ಇದು ಬದಲಾಗುವಂಥದ್ದಿದೆ, ಇದು ಕ್ಷಣಿಕ ಇದೆ, ಇದು ನಾಶಶೀಲ ಇದೆ. ಯಾವುದು ನಾಶಶೀಲ ಇದೆ? ಯಾವುದು ನಾಶಶೀಲ ಇದೆ? ಅರೆ, ಯಾವುದನ್ನು ಶಾಶ್ವತ ಅಂಥೇಳಿ ವಿಪರೀತವಾಗಿ ತಿಳಿದದ್ದು ಇತ್ತೋ, ಯಾವುದು ಸ್ವಯಮೇವ ನಾಶಶೀಲ ಇದೆಯೋ ಅದನ್ನು ನಾಶಶೀಲ ಅಂಥೇಳಿ ತಿಳಿಯೋದು. ಏನಿದೆ? ದೇಹ ಬಿಟ್ಟು ಹೋಗುವಂಥದ್ದಿದೆ, ಸಂಯೋಗಿ ವಸ್ತು ಇದೆ. ರಾಗ ಮರು ಸಮಯದೊಳಗೆ ನಾಶ ಆಗಿ ಹೋಗುವಂಥದ್ದಿದೆ, ವಿಕಾರಿ ಭಾವ. ಅಷ್ಟಲ್ಲ, ಶುದ್ಧ ಭಾವ ಕೂಡ, ಶುದ್ಧ ಪರ್ಯಾಯ ಕೂಡ ಒಂದು ಸಮಯದನೇ ಇದೆ. ಈಗ ವಿಚಾರ ಮಾಡೋದು, ಸಮ್ಯಕ್ ದೃಷ್ಟಿ ಜೀವನಿಗೆ ಯಾವ ಅಂತ ನಿಧಿಯ ಪರಿಚಯ ಆಯಿತು, ಆ ಪರಿಚಯ ಯಾವ ಪರ್ಯಾಯಕ್ಕಾಯ್ತಲ್ಲ, ಆ ಪರಿಚಯದ ಅನುಭವ ಯಾವ ಪರ್ಯಾಯದೊಳಗಾಯ್ತಲ್ಲ, ಆ ಪರ್ಯಾಯದೊಳಗೆ ಏನಾದರೂ ಅಧಿಕತೆ ಅವನಿಗೆ ಅನ್ನಿಸಬಹುದೇನ್ರಿ? ಏನಾದರೂ ವಿಶೇಷತೆ ಅನ್ನಿಸಬಹುದೇನ? ಇಲ್ಲ. ಯಾಕೆ? ಯಾವುದು ತ್ರಿಕಾಲಿ ಇದೆಯೋ ಅದನ್ನು ತ್ರಿಕಾಲಿ ಅಂಥೇಳಿ ಅವನು ತಿಳಿದಿದ್ದಾನೆ. ಯಾವುದು ಸಮಯವರ್ತಿ ಇದೆಯೋ ಅದನ್ನು ಸಮಯವರ್ತಿ ಅಂಥೇಳಿ ತಿಳಿತಾ ಇದ್ದಾನೆ. ಒಂದು ಅಜ್ಞಾನದ ಕಾರಣದಿಂದನೇ, ವಸ್ತು ಸ್ವರೂಪದ ಅನಭಿಜ್ಞತೆಯ ಕಾರಣದಿಂದನೇ ತಾನಾಗೇ ಆಗುವಂಥ ಅವಸ್ಥೆಗಳಲ್ಲಿ, ಪದಾರ್ಥಗಳ ಅವಸ್ಥೆಗಳಲ್ಲಿ ಈ ಜೀವ ಅಭಿಮಾನ ಮಾಡ್ತಾನೆ, ಕರ್ತೃತ್ವದ ಸ್ಥಾಪನೆ ಮಾಡ್ತಾನೆ, ಹರ್ಷಿತ ಆಗ್ತಾನೆ. ತಾನಾಗೇನ ಆಗ್ತಾ ಇದೆ. ಅದು ಒಂದು ಅಜ್ಞಾನದ ಕಾರಣದಿಂದ ವಸ್ತುವಿನ ತ್ರಿಕಾಲಿ ಇದ್ದುಕೊಂಡು ಸಮಯಕ್ಕೆ ಪರಿವರ್ತನೆ ಆಗ್ತಾ ಇರುವಂಥ ಸ್ವಭಾವದಿಂದ ಅಪರಿಚಿತ ಇರುವ ಕಾರಣ ಪದಾರ್ಥಗಳಲ್ಲಿ ಸಮಯದಲ್ಲೇ ಸ್ವಯಮೇವ ಆಗುವಂಥ ಅವಸ್ಥೆಗಳನ್ನು ನೋಡಿ ಒಂದರಿಂದ ಖೇದಖಿನ್ನ ಆಗ್ತಾನೆ, ಒಂದರಿಂದ ಹರ್ಷಿತ ಆಗ್ತಾನೆ, ಅಭಿಮಾನ ಪಡ್ತಾನೆ. ಸಮ್ಯಕ್ ದೃಷ್ಟಿಗೆ ಅದಾವುದೂ ಆಗುವುದಿಲ್ಲ. ಖೇದನೂ ಆಗುವುದಿಲ್ಲ, ಅಭಿಮಾನನೂ ಆಗುವುದಿಲ್ಲ, ಹರ್ಷನೂ ಆಗುವುದಿಲ್ಲ. ಇದರ ಹೆಸರು ನಿರಾಕುಲತೆ. ಏನಾದರೂ ಮಾಡಬೇಕ,
ಅದಂತೂ ಬಹಳ ವ್ಯಗ್ರತೆ ಇದೆ. ತಾನಾಗಿನ ಆದದ ಅವಸ್ಥೆಯನ್ನು ಕಂಡು ಇವನಿಗೆ ಯಾವ ಸಂತೋಷ ಆಗ್ತಿದೆ, ಹರ್ಷ ಆಗ್ತಿದೆ ಅಥವಾ ವಿಷಾದ ಆಗ್ತಿದೆ, ಅದರ ಹೆಸರ ಸಂಸಾರ ಇದೆ, ಅದರ ಹೆಸರ ಜೀವದ ಅಜ್ಞಾನದ ಫಲ ಇದೆ. ಅದಕ್ಕೆ ಬಹಳ ಅದ್ಭುತ ಶಬ್ದ ಹೇಳಿದರು. ಹೇಗಿದೆ ಶುದ್ಧ ಜ್ಞಾನವು ಅಂತ ಹೇಳಿ ಕೇಳಿದ್ರು. ಯಾವುದನ್ನು ನಾಶ ಮಾಡಲಿಕ್ಕೆ ಯೋಗ್ಯ ಇದೆಯೋ ಅದನ್ನೆಲ್ಲ ನಾಶ ಮಾಡಿರುವಂಥದ್ದು, ನಷ್ಟ ಮಾಡಿರುವಂಥದ್ದು, ವಿನಾಶ ಮಾಡಿರುವಂಥದ್ದು. ಯಾವುದ ದುಃಖದ ಕಾರಣ ಇದೆಯೋ, ಯಾವುದ ತನ್ನದಲ್ಲವೋ, ಯಾವುದ ನಿಕೃಷ್ಟ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದೆಯೋ, ಯಾವುದ ಭಾರ ರೂಪ ಇದೆಯೋ ಅದನ್ನು ನಾಶ ಮಾಡಿದ. ಯಾವುದರಿಂದ ತನ್ನ ಶೋಭೆ ಕೆಟ್ಟು ಹೋಗ್ತಿದೆಯೋ, ಯಾವುದರಿಂದ ತನ್ನ ಗಾಂಭೀರ್ಯ ಬಿಟ್ಟು ಹೋಗ್ತಿದೆಯೋ, ಯಾವುದರಿಂದ ತನ್ನ ಸುಖಕ್ಕ ಭಂಗ ಬರ್ತಿದೆಯೋ ಅದನ್ನು ನಾಶ. ನಮ್ಮಲ್ಲಿ ಈಗ ಜ್ಞಾನ ಇದೆ ಅಂದ ಮೇಲೆ ಆ ಜ್ಞಾನದೊಳಗ ಯಾವುದು ದುಃಖದ ಕಾರಣ ರೂಪದಿಂದ ಪರಿಣಮಿಸುವಂಥ ಅದರ ವಿಪರೀತತೆ ಇದೆಯೋ ಅದನ್ನು ನಾಶ ಮಾಡಿದರ ನಮ್ಮ ಜ್ಞಾನದ ಶೋಭೆ ಇದೆ. ಹೇಗಿದೆ ಶುದ್ಧ ಜ್ಞಾನವು? ನಮ್ಮ ಜ್ಞಾನ ಅಶುದ್ಧಿ ಇದೆ ಅಂತ ಹೇಳಬೇಕಾದ್ರೆ ನಾವು ಸ್ವೀಕಾರ ಮಾಡಬೇಕು. ಬೇಕಾದ್ರೆ ನಮ್ಮ ಜ್ಞಾನ ಶುದ್ಧ ಇದೆ ಅಂದ್ರೆ ಯಾವುದು ನಮ್ಮ ದುಃಖದ ಕಾರಣ ಇದೆಯೋ ಅದನ್ನು ನಾಶ ಮಾಡಬೇಕಾಗುತ್ತೆ. ದುಃಖದ ಕಾರಣ ಎಲ್ಲಿದೆ? ಜ್ಞಾನದೊಳಗನೆ ಇದೆ. ವಿಪರೀತತೆಯನ್ನು ಧಾರಣ ಮಾಡೋದು. ಅರೆ ವಸ್ತು ಹೇಗಿಲ್ಲವೋ ಹಾಗೆ ತಿಳಿಯೋದು. ಏನೂ ಇಲ್ಲರೆ ಜೀವದ ಅಪರಾಧ ಬಹಳ ದೊಡ್ಡದಿಲ್ಲ, ಅದರ ಅಪರಾಧದ ಆಳ ಬಹಳ ಇದೆ ರೀ. ಅಪರಾಧದ ಆಳ ದೀರ್ಘ ಇದ್ದ ಕಾರಣ ಅದರ ಫಲ ಕೂಡ ಅಂತರಹಿತ ಇದೆ. ಅಪರಾಧ ಏನಿದೆ? ಅಪರಾಧ ಬರೀ ವಸ್ತು ಹೇಗಿದೆಯೋ ಹಾಗೆ ತಿಳಿಯದೆ ನೋಡದೆ ವಿಪರೀತವಾಗಿ ತಿಳಿತಾ ಇದ್ದಾನೆ, ನೋಡ್ತಾ ಇದ್ದಾನೆ. ದೇಹ ತಾನಲ್ಲ, ದೇಹದ ಕ್ರಿಯೆಯಿಂದ ತನಗೆ ಯಾವ ಲಾಭ ಹಾನಿ ಇಲ್ಲ, ಶುಭ ಭಾವ ಸುಖರೂಪ ಇಲ್ಲ, ಸಂಯೋಗ ಯಾವುದೂ ಸುಸ್ಥಿರ ಇರೋ ಸಾಧ್ಯ ಇಲ್ಲ, ಇದ್ದ ಹಾಗೆ ಇರೋ ಸಾಧ್ಯ. ಅದನ್ನು ಸ್ಥಿರ ಅಂಥೇಳಿ ನಂಬುತ್ತಾನೆ. ಇದರ ಕಾರ್ಯದಿಂದ ತನಗೆ ಲಾಭ ಹಾನಿ ಅಂಥೇಳಿ ಮನ್ನಿಸ್ತಾನೆ. ಶುಭರಾಗ ತನ್ನ ಕರ್ತವ್ಯ ಅಂತಾನೆ. ಇಷ್ಟೇ ಇದೆ ಈ ಸಂಸಾರದ ಮೂಲ. ನೋಡ್ರಿ, ಈಗೇನು ನಮಗೆ ಜ್ಞಾನ ಪ್ರಾಪ್ತಿ ಇದೆ, ಪ್ರಗಟ ಇದೆಯಲ್ಲ, ಈ ಜ್ಞಾನಕ್ಕ ದುಃಖದ ಕಾರಣವನ್ನು ತುಂಡರಿಸಿ ಹಾಕೋದ ಅತ್ಯಂತ ಸುಲಭ. ಈ ಸಮನಸ್ಕ ರೂಪದ ಅವಸ್ಥೆ ಎಲ್ಲಿಯವರೆಗೆ ಇರಲಿಲ್ಲ ಅಲ್ಲಿಯವರೆಗೆ ಆ ಕಾರ್ಯ ಕಠಿಣ ಇತ್ತರೆ, ಅಸಾಧ್ಯ ಇತ್ತು. ಆದರೆ ಸಮನಸ್ಕ ದಶೆಯೊಳಗೆ ಅರೆ ಭಿನ್ನ ವಸ್ತು ಭಿನ್ನ ತಿಳಿತಿದೆಯೋ ಅಥವಾ ಇಲ್ಲರೆ, ನಮ್ಮ ಜ್ಞಾನ ಭಿನ್ನವಿರುವಂಥ ವಸ್ತುವನ್ನು ಭಿನ್ನ ಅಂತ ಹೇಳಿ ತಿಳಿತಿದೆಯೋ ಅಥವಾ ಇಲ್ಲರೆ, ಯಾವುದರಿಂದ ಸುಖ ದುಃಖಗಳಿಗೆ ಸಂಬಂಧನೇ ಇಲ್ಲ ಅದನ್ನು ತಿಳಿತಿದೆಯೋ ಅಥವಾ ಇಲ್ಲರೆ ನಮ್ಮ ಜ್ಞಾನ. ಹಾಗಾದ್ರೆ ಕಠಿಣತೆ ಏನಿದೆ?
ಈ ಶರೀರದಿಂದ ಯಾವ ಸುಖ ದುಃಖ ಇಲ್ಲ. ಆ ಧನ ಆಸ್ತಿ ಅಂಥೇಳಿ ಯಾವುದನ್ನ ಹೇಳ್ತೇವೆ ಅದರಿಂದ ನಿಜವಾಗಿಯೂ ಸುಖ ಇಲ್ಲ. ಇಲ್ಲ ಇಲ್ಲ ಅನ್ನೋದನ್ನು ನಂಬಬೇಕ್ರಿ, ನೋಡಬೇಕು, ನೋಡಿ ತಿಳಿದು ನಂಬಬೇಕು. ಇದೇನ ಸುಖ ರೀ. ಅದರೊಳಗ ಏನು ಜಗತ್ತಿನೊಳಗೆ ಕೋಲಾಹಲ ಇದೆ ಅದೆಲ್ಲ ಅದರ ಕಾರಣದಿಂದಲೇ ಇದೆ. ಮನೆಯಲ್ಲಿ ಇರಲಿ, ಸಮಾಜದಲ್ಲಿ ಇರಲಿ, ಎಲ್ಲೇ ಬರೀ ಅದು ಒಂದರ ಕಾರಣದಿಂದನೇ ಇದೆ. ಹಾಗಾದ್ರೆ ಅದನ್ನು ಸುಖದ ಕಾರಣ ಅಂತ ಹೇಳಿ ತಿಳ್ಕೊಳ್ಳೋದು ಇದು ಅಜ್ಞಾನ ಇದೆಯೋ ಅಥವಾ ಇಲ್ರಿ? ಇನ್ನು ಯಾವುದ ನಿರಂತರ 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 ಒಳಗ ಆಕುಲತೆ ಇದೆ ಅದು ಕೇವಲ ಈ ದೇಹದ ಕಾರಣದಿಂದನೇ ಇದೆ. ದೇಹಾತೀತ ಸಿದ್ಧರಿಗೆ ಇಂದ್ರಿಯಾತೀತ ಜ್ಞಾನ ರೂಪದಿಂದ ಪರಿಣಮನ, ಅತೀಂದ್ರಿಯ ಜ್ಞಾನ ರೂಪದಿಂದ ಪರಿಣಮನ ಮಾಡ್ತಾ ಇರುವಂಥ ಪರಮಾತ್ಮ ಅರಹಂತ ಸಿದ್ಧರಿಗೆ ಯಾವ ಕಾರಣದಿಂದ ಸುಖ ಇದೆ? ಅಭ್ಯಾಸ ಮಾಡಬೇಕು. ಪ್ರತ್ಯಕ್ಷ ಅವರ ಎದುರಿಗೆ ತಾನು ಇದ್ದುಕೊಂಡ ಅವರನ್ನು ಸಂಪೂರ್ಣ ರೂಪದಿಂದ, ಸಮಗ್ರ ರೂಪದಿಂದ, ಅಂತರ್ಬಾಹ್ಯ ರೂಪದಿಂದ, ಎಲ್ಲ ಪಾರ್ಶ್ವಗಳಿಂದ ನೋಡಿ ನಿರ್ಣಯ ಮಾಡಬೇಕು. ಅವರ ಸುಖಿ ಯಾವುದರಿಂದ, ಯಾವುದನ್ನು ಬಿಟ್ಟುಕೊಡುವುದರಿಂದ ಸುಖಿ ಇದ್ದಾರೆ ಅಥವಾ ಯಾವುದನ್ನು ಗ್ರಹಣ ಮಾಡುವುದರಿಂದ ಸುಖಿ ಇದ್ದಾರೆ ಅನ್ನೋದು ಕೂಡ ಆಗಮದ ಶಬ್ದ ಐತ್ರಿ. ನಮಗ ನಿಜವಾಗಿ ಸುಖದ ಮಾರ್ಗವನ್ನು ಕಂಡುಕೊಳ್ಳಬೇಕಾದ್ರೆ ಯಾರು ಸುಖಿ ಇದ್ದಾರೆ ಅಂತ ಹೇಳಿ ಆಗಮದೊಳಗೆ ಹೇಳಿದಾರೋ ಅದರ ಮೇಲೆ ಜ್ಞಾನಪೂರ್ವಕ ವಿಶ್ವಾಸ ಮಾಡಿ ಪರೀಕ್ಷಾಪೂರ್ವಕ ನಿರ್ಣಯ ಮಾಡೋದು ಅವಶ್ಯಕಿದೆ ಅಂಥೇಳಿ ಟೋಡರ ಮಲ್ಲರ ಪ್ರಥಮದೊಳಗನ ಪಂಚಪರಮೇಷ್ಠಿಗಳದ್ದ ಪರೀಕ್ಷೆ ಮಾಡುವ, ಅವಲೋಕನೆ ಮಾಡುವ, ಜ್ಞಾನದ ಏಕಾಗ್ರತೆ ಅರ್ಥಾತ್ ಧ್ಯಾನದಿಂದ ತಿಳಿದುಕೊಳ್ಳುವ ಸೂಚನೆ ನೀಡಿದರೆ, ನಮಗೆ ಮಾರ್ಗ ತೋರಿಸಿದ್ದಾರೆ. ಗ್ರಂಥದ ಹೆಸರನ್ನ ಏನಿದೆ? ಮೋಕ್ಷ ಮಾರ್ಗ ಪ್ರಕಾಶ. ಪ್ರಕಾಶ ಬೀರಿದರೆ ಮೋಕ್ಷ ಮಾರ್ಗ ಹೀಗಿದೆ ನೋಡಪ್ಪ. ಬಿಡುಗಡೆಯ ಮಾರ್ಗ ದುಃಖದಿಂದ, ಪರಾಧೀನತೆಯಿಂದ, ಭವಭ್ರಮಣದಿಂದ ಬಿಡುಗಡೆಯ ಮಾರ್ಗ ಹೀಗಿದೆ. ಹೇಗಿದೆ? ಅರಹಂತರ ಸ್ವರೂಪದ ವಿಚಾರ ಮಾಡುತ್ತಾರೆ. ವಿಚಾರ ಹೇಗೆ ಮಾಡೋದ? ಅವರ ಎದುರಿಗೆ ಕೂತು ಮಾಡೋದ್ರಿ. ಅವರನ್ನ ಸಂಪೂರ್ಣ ರೂಪದಿಂದ ನಮ್ಮ ಜ್ಞಾನದೊಳಗೆ ತಂದುಕೊಂಡು ನೋಡೋದು. ಅವರು ಮಾಡಿದ್ರು ಆ ಪ್ರಕಾರ ವಿಚಾರ ಮಾಡೋದ. ಅದು ವಿಚಾರ ಹೇಗೆ ಮಾಡೋದ ಅನ್ನೋದನ್ನು ಸಾಂಕೇತಿಕವಾಗಿ ಹೇಳಿದರು. ಏನು ಹೇಳಿದರು? ಯಾರು ಗೃಹಸ್ಥಾವಸ್ಥೆಯನ್ನು ಬಿಟ್ಟುಕೊಟ್ಟು ಮುನಿ ಧರ್ಮದ ಅಂಗೀಕಾರ ಮಾಡಿ ನಿಜ ಸ್ವಭಾವ ಸಾಧನೆಯ ಮೂಲಕ 4 ಘಾತಿ ಕರ್ಮಗಳನ್ನು ನಾಶ ಮಾಡಿ ಅನಂತ ಚತುಷ್ಟಯ ರೂಪದಿಂದ ವಿರಾಜಮಾನರಾಗಿದ್ದಾರೆ. ಇಷ್ಟ ಅವರು ಒಂದು ಸಾಂಕೇತಿಕವಾಗಿ ಹೇಳಿದರು. ಅರಹಂತರ ಸ್ವರೂಪದ ಈ ಪ್ರಕಾರ ವಿಚಾರ ಮಾಡಬಹುದು. ಮಾಡಿದ್ದೇವೆ ಅಂದರೆ ಅದನ್ನು ಓದಿದೆವು ನಾವು. ಬಾಯಪಾಠ ಓದಿ 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 ಅದು ಉಳಿತದ ಬಾಯೊಳಗ. ಆದ್ರೆ ಅದು ನಮ್ಮ ಬುದ್ಧಿಯೊಳಗ, ನಮ್ಮ ಜ್ಞಾನದೊಳಗ, ನಮ್ಮ ವಿಚಾರದ ವಿಷಯ ಆಗಿ ಬಂತನ್ರಿ. ಎಂದಾದರೂ ನಿಂತಿದೆಯನ ನಮ್ಮ ವಿಚಾರದೊಳಗ ಬಂದು ನಿಂತಿದೆಯನ? ಉಪಯೋಗಕ್ಕೂ ಬಹುತ್ ನಹಿ ಭ್ರಮಾತೆ. ತಿಳಿತೇನೆ ನಮಗ ಗುರುವಿನ ಸ್ವರೂಪ ಹೇಳಿದೊಳಗೆ ಹೇಳಿದ್ರು. ಅವರಿಗೆ ಅಶುಭೋಪಯೋಗವಂತೂ ಇಲ್ಲವೇ ಇಲ್ಲ ಅಂಥೇಳಿ ಹೇಳಿದರು. ನಾವು ನೋಡಿದ್ದೇವೇನ? ಅಶುಭೋಪಯೋಗಿ ಇಲ್ಲ. ಹಾಗೆಲ್ಲ ಅಶುಭೋಪಯೋಗ. ಅಶುಭೋಪಯೋಗ ಅಂದರೆ ಏನ?
ಅಶುಭೋಪಯೋಗ ಅವರ ಜೀವನದೊಳಗಿಲ್ಲ. ಆಚಾರ್ಯ ಉಪಾಧ್ಯಾಯ ಸಾಧು ಗುರುವಿನ ಜೀವನದೊಳಗೆ ಅಶುಭೋಪಯೋಗ ಅಂದ್ರೆ ಏನ ಕಾಯಿಸುತ್ತದೆ. ಅಶುಭೋಪಯೋಗ ದೂರ ಆಗಿದೆ ಅವರ ಜೀವನದೊಳಗಿಂದ. ಅಶುಭೋಪಯೋಗ ಅಂದ್ರೆ ಏನ್ರಿ? ಶರೀರದ ಸಂಸ್ಕಾರ ಏನಿದೆ ಅದು ಅಶುಭೋಪಯೋಗ. ಇದನ್ನು ಸಂರಕ್ಷಿಸಬೇಕು, ಇದನ್ನು ಸರಿಯಾಗಿ ಇಟ್ಕೊಳ್ಬೇಕು. ಇದೇನಿದೆ ಇದು ಅಶುಭೋಪಯೋಗ ಇದೆ ಚಂದ್ರಕಾಂತ. ನಮ್ಗೆ ಅಶುಭೋಪಯೋಗ ಅಂದ್ರೆ ಹಿಂಸಾ, ಅಸತ್ಯ, ಚೋರಿ, ಖುಷಿ ಅವು ಹೇಳಿದಾರಲ್ಲ ಅಷ್ಟ ನಮ್ದು ಕುದುರೆ ನೋಟರಿ. ಅಶುಭೋಪಯೋಗ ಮುನಿ ಜೀವನದೊಳಗೆ ಇಲ್ಲ ಅಂತಂದ್ರೆ ಏನ? ಶರೀರಕ್ಕೆ ಸಂಬಂಧಿಸಿದ ಹಾಗೆ ಯಾವ ಮಾತು, ಶರೀರ ಸಂಸ್ಕಾರದ ದೃಷ್ಟಿ ಇಲ್ಲ. ಆಹಾರ ಗ್ರಹಣ ಮಾಡ್ತಾರೆ, ಅದರ ರುಚಿ ಇಲ್ಲ. ಶರೀರಕ್ಕೆ ಅನುಕೂಲ ಪ್ರತಿಕೂಲಗಳದ್ದು ಕೂಡ ವಿಚಾರ ಇಲ್ಲ. ಇದೇನ್ರಿ? ಅದು ಅಶುಭೋಪಯೋಗಿ ಇದೆ. ಅನಿಸ್ತಿದೆ ನಮ್ಗೆ ಅದು ಅಶುಭೋಪಯೋಗ ಅಂತ ಹೇಳಿ. ಯಾವತ್ತಾದರೂ ಕಂಡಿದೆ ನಮ್ಗೆ ಇದು ಅಶುಭೋಪಯೋಗಿ ಇದೆ ಅಂತ ಹೇಳಿ. ಸ್ನಾನ ಮಾಡುವ ಭಾವ ಇದು ಅಶುಭೋಪಯೋಗ ಅಂತ ಹೇಳಿ ಅನಿಷ್ಟ ನಮ್ಗೆ ಯಾವಾಗ್ರೆ ಅಂದ್ರೆ. ಊಟದೊಳಗೆ ಪದಾರ್ಥದ ಕುರಿತು ಇಷ್ಟ ಅನಿಷ್ಟ ರಾಗದ್ವೇಷದ ಅಶುಭೋಪಯೋಗಿ ಇದೆ ಅಂತ ಹೇಳಿ ಅನಿಷ್ಟ ನಮ್ಗೆ ಯಾವಾಗಾದರೂ. ಶರೀರ ಸಂಸ್ಕಾರ ಅದೇ ಭಗವಂತನ ದರ್ಶನದಿಂದ ಸಾಕ್ಷಾತ್ ಸಮೋಸರಣದೊಳಗೆ ಮುನಿರಾಜರು ಹೋಗ್ತಾರೆ. ಅವರಿಗೆ ಪ್ರಮೋದ ಆಗ್ತಿದೆ ಏನಿಲ್ರಿ, ಆನಂದ ಆಗ್ತಿದೆ ಏನಿಲ್ರಿ. ಅದಕ್ಕೆ ಸೂಕ್ಷ್ಮ ಇದೆ ಭಗವಂತರ ಹೇಳಿರುವಂತಹ ಧರ್ಮ, ಅಥವಾ ನಿಜವಾಗಿ ಧರ್ಮ ಸೂಕ್ಷ್ಮ ಇದೆ. ಸಮೋಸರಣದೊಳಗೆ ಹೋದ ನಂತರ ಮುನಿ ಭಗವಂತರಿಗೆ ಹರ್ಷ ಆಗ್ತಿದೆ ಏನಿಲ್ಲ, ಪ್ರಮೋದ ಆಗ್ತಿದೆ ಏನಿಲ್ಲ. ಆದ್ರೆ ಆ ಪ್ರಮೋದದ ಭಾವವನ್ನ ತಮ್ಮ ಸ್ವಭಾವದ ಹೊರಗೆ ನೋಡ್ತಾರೆ ಅವರು. ಸಮದಲೇನು? ಲಗೇಜ್ ಸಮದಲೆ. ಆ ಪ್ರಮೋದದ ಭಾವ, ಆ ಆನಂದದ ಭಾವ ಅದು ತಮ್ಮ ಸ್ವಭಾವದಿಂದ ಹೊರಗೆ. ಅದು ಸ್ವಭಾವ ಅಲ್ಲ, ಪರವಸ್ತುವಿನ ಸಂಯೋಗದಿಂದ ಯಾವ ಸುಖ ಅಥವಾ ದುಃಖ ಆಗ್ತಿದೆಯಲ್ಲ ಅದು ಆತ್ಮನ ಸ್ವಭಾವ. ಅವರ ಜ್ಞಾನ ಶರೀರ ಅತೀಂದ್ರಿಯ ಜ್ಞಾನಮಯ, ಅತೀಂದ್ರಿಯ ಆನಂದಮಯ ಶರೀರದೊಳಗೆ ಇದ್ದಾರೆ. ಈ ಗಾತ್ರ ಮಾತ್ರ ಅಂತ ಹೇಳಿ ಹೇಳಿದಲ್ಲ, ಆ ಅತೀಂದ್ರಿಯ ಆನಂದಮಯ ಶರೀರ ಈ ಆಕಾರ ಇದೆ ರೀ. ಇವಾಗ ಗಾತ್ರ ಮಾತ್ರ ಇಷ್ಟ ಪ್ರದೇಶದೊಳಗೆ ಇದೆ ನೋಡ್ರಿ. ಇದು ಯಾವುದಿದೆಯಲ್ಲ ಜಡ ಆಕಾರ, ಈ ಜಡ ಆಕಾರದೊಳಗ ಅವರು ತಮ್ಮತನವನ್ನಂತೂ ಮನ್ನಿಸುವುದೇ ಇಲ್ಲ. ಆದ್ರೆ ಅದು ಪಂಚೇಂದ್ರಿಯ ಪ್ರಸರ ವರ್ಜಿತ ಗಾತ್ರ ಮಾತ್ರ ಅಂದ್ರಲ್ಲ. ಎಷ್ಟು ಆಕಾರದೊಳಗೆ ನಿಂತದ್ದು ಇದೆ, ಆ ಆಕಾರ ಅವರಿಗೆ ಪರಿಗ್ರಹ ಇದೆ. ಆದ್ರೆ ಆ ಸ್ವಭಾವದ ಅನುಭವ ಏನಿದೆಯಲ್ಲ, ಆ ಅನುಭವದೊಳಗನ ಅವರು ಮಸ್ತದ. ಮುನಿ ಜೀವನ, ಸಾಧಕನ ಜೀವನ ಮನೆಯಲ್ಲೇ ಇರುವಂತಹ ಸಮ್ಯಕ್ ದೃಷ್ಟಿ, ಅವಿರತ ಸಮ್ಯಕ್ ದೃಷ್ಟಿ, ದೇಶವೃತಿ ಸಮ್ಯಕ್ ದೃಷ್ಟಿ, ಜೀವನ ಮಾತ ನಿಜವಾಗಿ ಅಲೌಕಿಕ ಇದೆ. ಮುನಿರಾಜರಿಗೆ ಆನಂದ ಆಗ್ತಿದೆ ಸಮೋಸರಣದೊಳಗೆ ಹೋದ ನಂತರ. ಆದ್ರೆ ಅಲ್ಲೇ ಇರುವಂತಹ ಸಮ್ಯಕ್ ಜ್ಞಾನ, ಅಖಂಡ ಕಾರ್ಯ ಮಾಡ್ತಾ ಇರುವಂತಹ ಸಮ್ಯಕ್ ಜ್ಞಾನ, ಆ ಆನಂದವನ್ನ ಆತ್ಮನ ಆನಂದಮಯ ಸ್ವಭಾವದಿಂದ ಹೊರಗಿಟ್ಟು ನೋಡ್ತಿದ್ದೇವೆ. ಅದು ಹೊರಗನೆ ಇದೆ, ಹೊರಗನೆ. ನಮಗ ಮಂದಿರದೊಳಗೆ ಹೋದ ನಂತರ, ಭಗವಂತರ ಸಾನ್ನಿಧ್ಯಕ್ಕೆ ಹೋದ ನಂತರ
ಆನಂದ ಆಯಿತು ಅಂತಂದ್ರೆ ಅದು ನಾವು ನಮ್ಮ ಸ್ವಭಾವ ರೂಪದಿಂದ ಅನುಭವ ಮಾಡ್ತೀವಿ. ಹೌದೇನಿಲ್ಲ? ಯಾಕೆ ಅಂತಂದ್ರೆ ಮಿಥ್ಯಾದೃಷ್ಟಿಗೆ ಇಂದ್ರಿಯ ಜ್ಞಾನದ ವಿಷಯ ಏನಿದೆಯಲ್ಲ ಅದೆಲ್ಲವೂ ತಾನಾಗೇ ಅನುಭವದಲ್ಲಿ ಬರ್ತದೆ. ತಾನೆನ್ನುವ ರೂಪದಿಂದ ಅನುಭವದಲ್ಲಿ ಬರ್ತದೆ. ಸಮ್ಯಕ್ ದೃಷ್ಟಿ ಮಿಥ್ಯಾದೃಷ್ಟಿಯಲ್ಲಿ ಇರುವ ಭೇದ ಇದುವೇ ಇದೆ. ಸಂಯೋಗದೊಳಗ ಇಂದ್ರಿಯ ವಿಷಯಗಳ ಅಥವಾ ಇಂದ್ರಿಯಗಳಿಗೆ ಯಾವುದು ತಿಳಿದು ಬರ್ತಾವೆಯೋ ಅವುಗಳನ್ನು ಜ್ಞೇಯ ಮಾತ್ರ, ಜ್ಞಾನದ ವಿಷಯ ಮಾತ್ರವನ್ನಾಗಿ ಸಹಜ ಸ್ವೀಕಾರ ಮಾಡೋದಾದ ಸಮ್ಯಕ್ ಜ್ಞಾನ ಇದೆ. ಸಹಜ, ಅದರೊಳಗೆ ಯಾವ ಕೃತ್ರಿಮತೆ ಇಲ್ಲ. ಇದು ಈಗಿದೆ ಅನ್ನುವ ಕೃತ್ರಿಮತೆ ಇಲ್ಲ. ಸಹಜ ರೂಪದಿಂದ ಇದು ನಂದಲ್ಲ ಅನ್ನೋದ ನನ್ನದಲ್ಲದೇ ಇರುವಂಥ ವಸ್ತುವಿನ ಕುರಿತು ಇದು ನಂದಲ್ಲ ಅನ್ನುವ ಭಾವದೊಳಗೆ ವಿಶೇಷತೆ ಏನಿದೆ ರೀ? ಯಾವುದು ನಂದ ಅಲ್ಲ, ನನ್ನದಲ್ಲದೇ ಇರುವಂಥ ವಸ್ತುವಿಗೆ ಸಂಬಂಧಿಸಿದ ಹಾಗೆ ಇದು ನನ್ನದಲ್ಲ ಅನ್ನುವ ವಿಕಲ್ಪದೊಳಗೆ ವಿಶೇಷತೆ ಏನಿದೆ ರೀ? ವಿಶೇಷತೆ ಅಂತೂ ಇಲ್ಲ, ಆದ್ರೆ ಅದು ಅವಶ್ಯಕ ಕೂಡ ಇಲ್ಲ. ಏನು ಹೇಳ್ತಾ ಇದೆ? ತಿಳಿತಾ ಇದೆ? ಯಾವುದು ತನ್ನದಲ್ಲವೋ ಅದನ್ನು ತನ್ನದಲ್ಲ ಅನ್ನುವ ವಿಕಲ್ಪ ಏನಿದೆ, ಆ ವಿಕಲ್ಪದೊಳಗೆ ಏನಿಗೆ ಜ್ಞಾನದ ಮಹಿಮಾ ಇಲ್ಲ. ಪ್ರತಿಯಾಗಿ ಆ ವಿಕಲ್ಪದ ಅವಶ್ಯಕತೆಯೇ ಇಲ್ಲ. ಅದೇ ಪ್ರಕಾರ ಸ್ವರೂಪ ಸ್ಥಿರತೆಯನ್ನು ಸಾಧಿಸ್ತಾ ಇರುವಂತಹ ಸ್ವರೂಪಜ್ಞ ಪುರುಷನಿಗೆ ಯಾವುದೇ ಸ್ವರೂಪದಿಂದ ಹೊರಗೆ ತನ್ನ ಪರ್ಯಾಯದಲ್ಲಿ ಅನುಭವ ಆಗ್ತಿದೆ, ಭಾವ ಆಗ್ತಿದೆಯೋ ಅದು ನನ್ನದಲ್ಲ ಅನ್ನುವ ವಿಕಲ್ಪ ಅವನ ಜ್ಞಾನಕ್ಕೆ ಅವಶ್ಯಕ ಇಲ್ಲ. ಶುದ್ಧ ಜ್ಞಾನ ಹೇಗಿದೆ ಅಂಥೇಳಿ ಅಂದ್ರೆ ಅದನ್ನೆಲ್ಲ ನಾಶ ಮಾಡಿದ್ದನೇ ಇದೆ. ಅದು ಯಾವುದನ್ನೆಲ್ಲ ನಂದ ಅನ್ನೋದಂತೂ ಇಲ್ಲವೇ ಇಲ್ಲ, ನನ್ನದಲ್ಲ ಅನ್ನೋದನ್ನು ಕೂಡ ನಾಶ ಮಾಡಿ ತಿಳ್ಕೊಳ್ಳೋದು. ಶುದ್ಧ ಜ್ಞಾನ ಯಾವುದಕ್ಕಂದ್ರು ನಂದಲ್ಲ ಅನ್ನೋ ವಿಕಲ್ಪ ಕೂಡ ಅದಕ್ಕೆ ಬರುವುದಿಲ್ಲ, ಅದನ್ನು ನಾಶ ಮಾಡುತ್ತೆ. ಇದು ನನ್ನ ಸ್ವರೂಪ ಅಲ್ಲ. ಅರೆ ಹೇಳ್ತಾರ್ರಿ, ಸಮ್ಯಕ್ ಜ್ಞಾನ ಸತತ ಇದು ನಂದಲ್ಲ, ಇದು ನಂದಲ್ಲ, ಇದು ಕ್ಷಣಿಕ ಇದೆ ಅನ್ನೋದನ್ನು ಸತತ ತಿಳಿತಾ ಇರ್ತಿದೆ ಅಂತಾರ್ರಿ. ಅದು ತಿಳಿಸಿಕೊಡುವ ರೀತಿ ಇದೆ, ಅದನ್ನು ತಿಳ್ಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಸ್ವರೂಪದ ಜ್ಞಾನ ಯಾವನಿಗಾಗಿದೆಯೋ, ಸ್ವರೂಪದಲ್ಲಿ ಸ್ಥಿರತೆಯ ಉದ್ಯಮ ಯಾವನಲ್ಲೇ ನಡೆದದ್ದು ಇದೆಯೋ ಅವನಿಗೆ ಯಾವುದೂ ತನ್ನ ಸ್ವರೂಪದಿಂದ ಅನ್ಯವಾದಂಥ ಭಾವದ ಅಂಶದೊಳಗ ತನ್ನತನ ಅಂತೂ ಆಗೋದನೇ ಇಲ್ಲ. ಆದರೆ ಇದು ತನ್ನಲ್ಲ ಅನ್ನುವ ಅವಶ್ಯಕತೆ ಕೂಡ ಅವನಿಗೆ ಇರುವುದಿಲ್ಲ. ಇದರ ಹೆಸರ ವಿನಾಶ. ಯಾವುದರ ವಿನಾಶ? ಯಾವುದು ಮಾಡಲಿಕ್ಕೆ ಯೋಗ್ಯ ಇದೆಯೋ ಕರ್ಮದ ನಾಶ, ಅದರದ ವಿನಾಶ. ವಿನಾಶ ಮಾಡಿಬಿಟ್ಟಿದೆ ಜ್ಞಾನ. ಯಾವಾಗ ಜ್ಞಾನ ಸಮ್ಯಕ್ ಆಯ್ತಲ್ಲ, ಅದರೊಳಗೆ ಕಾರ್ಯ ಏನೂ ಉಳಿಲಿಲ್ಲ ಅಂಥೇಳಿ ಹೇಳಿದ್ದೇ ಇದೆ ರೀ. ಹಾಗಾದರೆ ಸಾಧಕಾವಸ್ಥೆ ಏನಿದೆ? ಅದು 5ನೇ 6ನೇ 7ನೇ ಹೀಗೆಲ್ಲ ಗುಣಸ್ಥಾನಗಳ ಪರಿಪಾಠ ಇದೆಯಲ್ಲ, ಅದೇನಿದೆ? ಅದು ತಾನಾಗೇ ಅಂಟಿಕೊಂಡಿರುವಂಥ ಯಾವ ಅಶುದ್ಧತೆ ಅಥವಾ ತಾನಾಗೇ ಪರ್ಯಾಯದೊಳಗ ಯಾವ ದುರ್ಬಲತೆ ಉಳಿದಿದೆ ಅದನ್ನು ತಾನಾಗೇ ಬಿಟ್ಟುಕೊಡುವಂಥ ಕ್ರಿಯೆ ನಡೆದಿದೆ. ಜ್ಞಾನ ಏನೂ ಮಾಡ್ತಾ ಇಲ್ಲ. ಜ್ಞಾನ ಏನು ಮಾಡಿದೆ? ಜ್ಞಾನ ಸ್ವಭಾವದೊಳಗೆ ಸ್ಥಿರ ಇದೆ. ಜ್ಞಾನ ಸ್ವಭಾವದೊಳಗೆ ಸುಸ್ಥಿರ ಇದೆ, ಮಸ್ತ್ ಇದೆ, ನಿರಾಕುಲ ಇದೆ, ಶಾಂತಿ. ಅದರ ವ್ಯಗ್ರತೆ ಬಿಟ್ಟು ಹೋಗಿದೆ. ಏನು ವ್ಯಗ್ರತೆ? ಮಾಡಬೇಕನ್ನುವ ವ್ಯಗ್ರತೆ. ಏನು ಮಾಡಬೇಕು? ಯಾವುದನ್ನು ಮಾಡಬೇಕನ್ನುವ ವ್ಯಗ್ರತೆ ಬಿಟ್ಟು ಹೋಗಿದೆ.
ಅದು ಬಿಟ್ಟು ಹೋಗೋದರ ಹೆಸರನ್ನ ಸಮಸ್ತ ಕರ್ಮಗಳ ವಿನಾಶ ಮಾಡಿರುವಂಥದ್ದಿದೆ. ಈ ಟೀಕಾ ಹೀಗಿದೆ, ಈ ವಿಷಯ ಹೀಗಿದೆ ಆಯಿತು ಅಂಥೇಳಿ ಮುಂದೆ ಹೋದ್ರ ಮತ್ತೆ ಓದಿದ್ರೆ ಮತ್ತೆ ಇದೇನ್ರಿ, ಇದೇನ ಬಾವಿಯೊಳಗೆ ಝರಿ ಇರ್ತಿದೆಯಲ್ಲ ಹಾಗಿದೆ, ಬರ್ತಾನೆ ಇರ್ತಿದೆ ರಸ, ಭಾವ, ಆನಂದ, ವಿಷಯ ಬರ್ತಾನೆ. ವಸ್ತು ಹೆಂಗೈತೆ ಹಂಗೆ ಐತೆ. ಇಷ್ಟ ಅಲ್ಲ, ವಸ್ತುವಿನ ಸ್ವೀಕಾರ ಹೇಗಾಗಬೇಕು ಹಾಗೆ ಆಗಿಬಿಟ್ಟಿದ್ದೇವೆ. ವಸ್ತುವಿನ ಗುಣಗಳ ಅಂತರ್ನಿಮಗ್ನ ಆಗಿದವ್ರೆ, ಅಂತರ್ಮುಖಿತ ಆಗಿದವ್ರೆ, ಅಂತರೋನ್ಮುಖ ಆಗಿದವೆ. ಇನ್ನು ಹೊರಗೆ ನೋಡೋಕೆ ಸಾಧ್ಯನೇ ಇಲ್ರಿ ಅವ. ಅದಕ್ಕೆ ಹೇಳ್ರಿ, ಇಲ್ಲಿಂದ ಹಿಡಿದು ಏನಾಯಿತು ನೋಡಿ, ಸಮಸ್ತ ಆವರಣದ ವಿನಾಶವಾದ ಮೇಲೆ ಇದು ನನಗೆ ಇನ್ನೊಂದು ಸ್ವಲ್ಪ ಸಮಯ ನನ್ನ ಜೊತೆ ಇರಬೇಕು, ದೇಹ ಸಾಥ್ ಕೊಟ್ಟಿತು ಅಂತಂದ್ರೆ ಕರ್ಮನಾಶ ಮಾಡುತ್ತೇನೆ. ಯಾವುದು ಎಲ್ಲ ಆವರಣದ ವಿನಾಶ. ಇವೆಲ್ಲ ಆವರಣದವರೇ ಜ್ಞಾನಕ್ಕ. ಜ್ಞಾನ ತ್ರಿಕಾಲ ನಿರಾವರಣೆ. ಇಲ್ಲಿಂದ ಹಿಡಿದು ಸಮಸ್ತ ಆವರಣದ ವಿನಾಶವಾದ ಮೇಲೆ ಯಾವ ಶುದ್ಧ ವಸ್ತುವಿನ ಪ್ರಕಾಶವಾಗುತ್ತದೆ. ನಿದ್ರೆ ಬಿಟ್ಟೋಯ್ತು. ಸುಪ್ರಭಾತ ನೋಡ್ಲಿಕ್ಕೆ ಹೇಳಿದ್ದಲ್ಲ ಇದೇ ಸನ್ನಿವೇಶದೊಳಗ. ಸುಪ್ರಭಾತ ದರ್ಶನಾವರಣ ಮತ್ತು ಜ್ಞಾನಾವರಣದ ಕಾರ್ಯ ಮುಗಿದು ಹೋಯ್ತು. ಇನ್ನು ಈ ದರ್ಶನ ಗುಣದ ಪರ್ಯಾಯದ ಮೇಲೆ, ಜ್ಞಾನಗುಣದ ಪರ್ಯಾಯದ ಮೇಲೆ ಯಾವುದೇ ಪ್ರಕಾರದ ಆವರಣ ಇಲ್ಲ. ಸುಪ್ರಭಾತ ಜ್ಞಾನದರ್ಶನ ರೂಪದ ನೇತ್ರಗಳ ತೆಗೆದು, ಇದು ಸುಪ್ರಭಾತ. ವಸ್ತು ಹೇಗಿದೆ ಹಾಗೆ ಕಾಣಿಸ್ತಾ ಇದೆ, ವಸ್ತು ಹೇಗಿದೆ ಹಾಗೆ ತಿಳಿದು ಬರ್ತಾ ಇದೆ. ಯಾಕೆ? ಅದು ನೀ ಇದೆಯಲ್ಲ, ಅದನ್ನು ತಿಳ್ಕೊಳ್ಬೇಕಾಗಿಲ್ಲ, ಅದು ತಿಳಿದು ಬರ್ತಾ ಇದೆ. ಯಾವ ವಸ್ತು? ನಿಜ ವಸ್ತು ರೀ, ಅನ್ಯ ವಸ್ತುವಿನ ಮಾತಿಲ್ಲ. ಹಾಗಾದ್ರೆ ಅನ್ಯ ವಸ್ತು ಹೇಗಿದೆ ಹಾಗೆ ಕಾಣಿಸ್ತಾ ಇಲ್ಲ. ಅನ್ಯ ವಸ್ತುವಿನ ಕಡೆಗೆ ಈ ಜೀವದ ದೃಷ್ಟಿ ಹೋಗದೇ ಇರುವುದೇ ಅನ್ಯ ವಸ್ತು ಹೇಗಿದೆ ಹಾಗೆ ತಿಳಿದು ಬಂತು ಅನ್ನುವುದರ ತಾತ್ಪರ್ಯ ಇದೆ. ಅದರ ಕಡೆ ಯಾತಕ್ಕೆ ನೋಡೋದು? ಹೇಗಿಲ್ಲ ಹಾಗೆ ನೋಡ್ತಿದ್ದೆವು, ಅದನ್ನು ಬಿಟ್ಟು ಹೇಗೆ ಇದೆ ಹಾಗೆ ನೋಡಬೇಕಾದಂಥ ಪ್ರಸಂಗ ಇದೆ ಅಂದ್ರೆ ಇಲ್ಲ. ದೇಹವನ್ನ ನಾನು ಅಂಥೇಳಿ ನೋಡ್ತಾ ಇದ್ದೇವೆ, ಈಗ ನಾನಲ್ಲ ಅಂಥೇಳಿ ನೋಡುವ ಪ್ರಸಂಗ ಇದೆ ಅಂದ್ರೆ ಅರೇ ಆ ಜ್ಞಾನಮಯನಾದಂಥ ಅಸಂಖ್ಯ ಪ್ರದೇಶ ಅನಂತ ಗುಣರತ್ನಾಕರ ಆ ಶುದ್ಧಾತ್ಮ ನಾನು ಅಂದ ನಂತರ ಇದನ್ನು ದೇಹ ನಾನಲ್ಲ ಅಂಥೇಳಿ ನೋಡುವ ಪ್ರಸಂಗನೇ ಅಲ್ರಿ. ಆ ಶುದ್ಧಾತ್ಮನಲ್ಲಿ ಆ ಜ್ಞಾತಾ ಸ್ವಭಾವಿ ಅನಂತ ಗುಣರತ್ನಾಕರ ಅಸಂಖ್ಯ ಪ್ರದೇಶ ಅರೂಪಿ ಚಿನ್ಮಾತ್ರ ತತ್ವದಲ್ಲಿ ನಾನು ಅನ್ನುವ ಭಾವನೆ, ಅನುಭೂತಿ, ಜ್ಞಾನ, ಶ್ರದ್ಧೆ ವರ್ತಿಸ್ತಾ ಇರುವುದರ ಇನ್ನೊಂದು ರೂಪನ ಇದಾವುದು ನಾನಲ್ಲ ಅಥವಾ ಇದರದ್ದು ಯಥಾರ್ಥ ಜ್ಞಾನ ಇತ್ತು. ಅದನ್ನು ಮತ್ತೆ ಯಥಾರ್ಥವಾಗಿ ತಿಳ್ಕೊಳ್ಳುವ ಸಲುವಾಗಿ ಬೇರೊಂದು ಕಾರ್ಯ ಮಾಡಬೇಕಾದಂಥ ಮಾತು ಬಹಳ ಸುಲಭ ಇದೆ. ಮೋಕ್ಷ ಮಾರ್ಗ, ಸುಖದ ಮಾರ್ಗ. ಅರೆ ಆದರೆ ಈ ಜೀವ ಇಲ್ಲಿ ಬಂದ್ರೂ ಕೂಡ, ಜಿನಾಗಮದ ಸಂಯೋಗಕ್ಕೆ ಬಂದ್ರೂ ಕೂಡ, ಜ್ಞಾನಿ ಗುರುಗಳ ಸಂಯೋಗಕ್ಕೆ ಬಂದ್ರೂ ಕೂಡ ತನ್ನ ಕಲ್ಪನೆಯ ಅನುಸಾರನ ಆಗಮ ಶಬ್ದಗಳ ಅರ್ಥ ಮಾಡ್ಕೊಳ್ತಾನೆ ಅಂಥೇಳಿ ಎಲ್ಲ ಕಠಿಣ ಆಗಿದೆ. ಒಂದಾದ್ಮೇಲೆ ಒಂದು ಮಾಡೋದು, ಇದನ್ನೂ ಮಾಡೋದು, ಅದನ್ನೂ ಮಾಡೋದು. ಅರೆ ಪ್ರತಿಕ್ರಮಣ ಅಂದ್ರೆ ಏನು, ಸಾಮಾಯಿಕ ಅಂದ್ರೆ ಏನು, ಆಲೋಚನಾ ಅಂತಂದ್ರೆ ಏನಿದೆ ರೀ? ಎಲ್ಲ ತನ್ನ ನಿಂದೆ ತಾನು ಮಾಡಿಕೊಳ್ಳು. ಏನಿದೆ? ಅರೆ ತನ್ನ ಸ್ವಭಾವದೊಳಗೆ ತಾನು ನಿಂದ್ರ ತಾನು ಮಾಡಿರುವಂಥ ಅಕಾರ್ಯವ ನಿಂದೆ ಹಾಗೇನ ಹೋಯ್ತಲ್ಲ. ನಿರಪರಾಧಿ ಸ್ವಭಾವದೊಳಗೆ ನಿಂತ ನಂತರ ಅಪರಾಧದ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವ ಪ್ರಸಂಗನೇ ಇಲ್ಲಲ್ಲ, ಅಪರಾಧನೇ ಆಗಲಿಲ್ಲ.
ಧರ್ಮ ಎಷ್ಟು ಸುಲಭ ಮತ್ತು ಎಷ್ಟು ವಿಧಿಪೂರ್ವಕ ಇದೆ. ನಾವು ಪ್ರತಿಯೊಂದನ್ನು ನಿಷೇಧಪೂರ್ವಕ ನೋಡ್ತಾ ಇದ್ದೇವೆ. ಇದನ್ನು ಬಿಡು, ಇದನ್ನು ಬಿಡು, ಇದನ್ನು ಬಿಡು. ಯಾವುದನ್ನು ಬಿಡೋದು? ಹಿಡಿಬೇಕಾದದ್ದನ್ನು ಹಿಡಿದರ, ನೋಡಬೇಕಾದದ್ದನ್ನು ನೋಡಿದರ, ತಿಳಿಬೇಕಾದದ್ದನ್ನು ತಿಳಿದರ ಮುಗಿದು ಹೋಯ್ತು. ಬಿಡಬೇಕಾದದ್ದೆಲ್ಲ ತಾನಾಗೆ ಬಿಟ್ಟಂತೆ. ಇಲ್ಲಿಂದ ಹಿಡಿದು ಇಷ್ಟು ಮಾಡಿದರೆ ಇಲ್ಲಿಂದ ಹಿಡಿದು ಇನ್ನು ಆವರಣನೇ ಬರುವುದಿಲ್ರಿ ಜ್ಞಾನಕ್ಕ. ಸಮಸ್ತ ಆವರಣದ ವಿನಾಶವಾದ ಮೇಲೆ ಯಾವ ಶುದ್ಧ ವಸ್ತುವಿನ ಪ್ರಕಾಶವಾಗುತ್ತದೆ, ಅದು ಮುಂದೆ ಬರುವ ಅನಂತ ಕಾಲದವರೆಗೆ ಹಾಗೆಯೇ ಉಳಿಯುತ್ತದೆ. ಬೇರೆ ರೂಪವಾಗುವುದಿಲ್ಲ. ಮೋಕ್ಷಕ್ಕೆ ಹೋದ ನಂತರ ಬೇರೆ ರೂಪ ಆಗುವುದಿಲ್ಲ ಅನ್ನೋ ಮಾತು ಹೇಳಕ್ಕೆ ಜ್ಞಾನಿಗಳೇ ಯಾತಕ್ಕೆ ಬೇಕ್ರಿ? ಹೇಳ್ರಿ ನೋಡೋಣ. ಇಲ್ಲೇ ಇರುವಾಗ ಯುದ್ಧ ಮಾಡುವ ವೇಳೆದೊಳಗ, ಭೋಗಿಸೋ ವೇಳೆದೊಳಗ, ಹರಜಗಲಿ ಮೇಲೆ ನಿಂತ ಮದುವೆ ಮಾಡ್ಕೊಳ್ತಾ ಇರೋ ವೇಳೆದೊಳಗ ಅದು ಆ ರೂಪ ಆಗುವುದಿಲ್ರಿ. ನಂಬುತ್ತೇವೇನ್ರಿ? ನಂಬಬೇಕ್ರಿ. ನಂಬಿದರೆ ನಮ್ದು ಉತ್ಥಾನ ಇದೆ. ಯುದ್ಧ ಮಾಡ್ತಾ ಅರೆ ಸ್ವಾಮೀಜಿ ಅಂತೂ ಹೇಳಿದ್ರು ಮಾತೆಯ ಗರ್ಭದೊಳಗೂ ಕೂಡ ಆಗೋದಿಲ್ಲ ಬೇರೆ ರೂಪ. ಭಿನ್ನತೆ ಇದ್ದನ ಅವನಿಗೆ ಶ್ರದ್ಧೆ ವರ್ತಿಸ್ತಾ ಇದೆ. ಆವರಣ ಯಾವುದರದ್ದು ಬರೋದರೆ? ಯಾವುದು ಭಿನ್ನ ವಸ್ತು ಇದೆಯೋ ಅದರ ಜೊತೆಗೆ ಏಕಂಚಳಿ ತಿಳಿದ್ರೆ ಅದು ಆವರಣ ಇದೆ. ಭಿನ್ನತೆನ ವರ್ತಿಸ್ತಾ ಇದೆ ಮಾತೆಯ ಗರ್ಭದಲ್ಲಿ ಕೂಡ. ನಮಗೆ ಎಷ್ಟು ವಿಚಾರ ಮಾಡಿದ್ರೂ ಅದರ ಭಿನ್ನತೆ ನಿರ್ಣಯನ ಆಗುವುದಿಲ್ಲ. ಒಪ್ಪೋದನೇ ಇಲ್ಲ ಅಂತರಂಗ. ಈ ದೇಹ ನನ್ನಿಂದ ಭಿನ್ನ ಇದೆ, ಕ್ಷಣಿಕ ಇದೆ. 1000 ಬಾರಿ 1,00,000 ಬಾರಿ ನಿರಂತರ ಆ ವಿಕಲ್ಪ ಮಾಡಿದ್ರೂ ಕೂಡ ನಮ್ಗೆ ಆ ವಿಕಲ್ಪದ ಮರ್ಮರೂಪದ ಭಾವ ಜಾಗೃತ ಆಗುವುದಿಲ್ಲ. ಆಗಿದ್ರೆ ಭಯ ಉಳಿಯೋದನ್ನೇ ಇಲ್ಲ. ಅಂಥೇಳಿದ್ರೆ ನಿಶಂಕಿತ ಅಂಗೇನಿದೆ ಅದ ಶಂಕಾರಹಿತ, ಅರ್ಥಾತ್ ಭಯರಹಿತ. ಬಂದು ಹೋಗಿದೆ. ಬಂಧ ಅಧಿಕಾರದೊಳಗೆ, ನಿರ್ಜನ ಅಧಿಕಾರದೊಳಗೆಲ್ಲ ಬಂದು ಹೋಗಿದವ್ರಿ. ಸಪ್ತ ಭಯಗಳದ್ದು ಮಾತ. ಯಾವುದ್ರದ್ದು ಕಾಂಕ್ಷ ಇಲ್ಲ. ಕರ್ಮನಾಶ ಮಾಡೋದ್ರದ್ದು ಕಾಂಕ್ಷ ಇಲ್ರಿ. ತಪಸ್ಸಿನ ಅಂಗೀಕಾರ ಮಾಡುವುದರ ಕಾಂಕ್ಷ ಇಲ್ಲ. ತಪಸ್ಸು ಯಾತಕ್ಕೆ ಬೇಕ್ರೆ? ಕರ್ಮನಾಶ ಮಾಡಬೇಕಾದ್ರೆ ಅವು ನನ್ನ ಪ್ರದೇಶದೊಳಗೆ ಯಾವಾಗ ಬಂದಿದಾವ? ಯಾವ ಆತ್ಮನನ್ನ ಸಮ್ಯಕ್ ದೃಷ್ಟಿ ಜೀವ ನೋಡ್ತಾ ಇದ್ದಾನೆ ಆ ಆತ್ಮನೊಳಗ ಕರ್ಮದ ಅಂಶ ಇಲ್ಲವೇ ಇಲ್ಲ. ಹಾಗಾದ್ರೆ ಯಾವುದೇ ತನ್ನಲ್ಲೇ ಇಲ್ಲ, ತನಗ ಬಾಧಕ ಇಲ್ಲ, ತನಗೆ ಸಂಬಂಧಿಸಿದ್ದೆಲ್ಲ ಅದರ ನಾಶ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಅವನ ಹತ್ರ ಸಮಯ ಇದೆ. ಯೋಚನೆ ಮಾಡು. ಸಮ್ಯಕ್ ದರ್ಶನ ಮತ್ತು ಮಿಥ್ಯಾ ದರ್ಶನದೊಳಗಿರುವ ವ್ಯತ್ಯಾಸ ಎಷ್ಟು. ಯಾವುದು ತಂದಲ್ಲವೋ, ಯಾವುದು ತನ್ನಲ್ಲೇ ಇಲ್ಲವೋ, ಯಾವುದು ತನಗೆ ಲಾಭ ಹಾನಿ ಮಾಡುವುದಿಲ್ಲವೋ ಅದನ್ನು ತನ್ನಲ್ಲೇ ಇದೆ. ಕರ್ಮ ನನ್ನಲ್ಲೇ ಇದೆ ಅಂದ್ರೆ ಕರ್ಮ ನಾನು ನಾಶ ಮಾಡ್ಬೇಕು. ಆದ್ರೆ ಆತ್ಮನ ಯಾವ ಸ್ವರೂಪ ಇದೆ, ದ್ರವ್ಯ ಸ್ವರೂಪ, ಧ್ರುವ ಸ್ವರೂಪ, ಸಮ್ಯಕ್ ದೃಷ್ಟಿಯ ಶ್ರದ್ಧೆಯ ವಿಷಯನಾದಂತಹ ಶುದ್ಧ ಆತ್ಮನೊಳಗ ಕರ್ಮದ ಅಂಶ, ಗಂಧ, ಗಾಳಿ ಕೂಡ ಇಲ್ಲ. ಹಾಗಾದ್ರೆ ಕರ್ಮ ನಾಶ ಮಾಡುವ ಮಾತು ಇಲ್ಲ. ಇನ್ನು ತಪಸ್ಸಾತಕ್ಕೆ ಮಾಡೋದ್ರಿ ಸುಧಾತಾಯಿ? ತಪಸ್ಸು ಮಾಡಿ ಸಾಧಿಸಬೇಕಾದದ್ದೇನಿಲ್ಲ, ಪರಿಪೂರ್ಣನೇ ಇದೆಯಲ್ಲ ಅದ ವಸ್ತು. ಬಹಳ ಅದ್ಭುತ ಇದೆ ವಿಷಯ. ಅಂಚಳನ ಸೂಕ್ಷ್ಮ ಧರ್ಮ ಹೇಗಿದೆ ಆ ಶುದ್ಧ ಜ್ಞಾನವು, ಅದು ಮಾಡಲು ಯೋಗ್ಯವಾದ ಸಮಸ್ತ ಕರ್ಮಗಳ ವಿನಾಶ ಮಾಡಿರುವಂಥದ್ದು. ಈಗ ಈ ಸಂಜ್ಞೆ ಪಂಚೇಂದ್ರಿಯದೊಳಗೆ ಯಾವ ಕರ್ಮದ ವಿನಾಶ ಮಾಡುವ ಅವಶ್ಯಕತೆ ಇಲ್ಲ. ಬಸ್ ಜ್ಞಾನದೊಳಗ ಯಾವ ಸಾಮರ್ಥ್ಯ ಇದೆ ಆ ಸಾಮರ್ಥ್ಯದ ಮೂಲಕ ಜ್ಞಾನಮಯ ಆತ್ಮ ಹೇಗಿದ್ದಾನೋ ಅಷ್ಟು ತಿಳಿದರೆ ಸಾಕು. ನಾಶ ಆಗ್ಲಿಕ್ಕೆ ಯೋಗ್ಯದ್ದು ನಾಶ ಆಗಿ ಹೋಗ್ತಿದೆ.
ಅಂಥೇಳಿ ಮೋಕ್ಷ ಅಧಿಕಾರದೊಳಗ ಇದು ಮೋಕ್ಷ ಅಧಿಕಾರನೇ ಇದೆ. ತತ್ವಾರ್ಥ ಸೂತ್ರದೊಳಗ ಮೋಕ್ಷದ ಸ್ವರೂಪ ಹೇಳಿದ್ರಲ್ಲ, ಏನು ಹೇಳಿದರು? ಕಹಿ ಸೋರೆ ಬುರುಡೆ ಕೆಸರ ಅಂಟ್ಕೊಂಡದ್ದು ಇದೆ. ಅದು ನೀರಿನೊಳಗೆ ಹೋದ ನಂತರ ತಾನಾಗೇನ ಕೆಸರು ಬಿಡ್ಕೊಂತ ಹೋಗ್ತಿದೆ. ಅದಕ್ಕೆ ಬುರುಡೆ ಮೇಲೆ ಏನು ಹೇಳ್ತೀನಿ, ಅಗ್ನಿ ಶಿಖೆಯ ಹಾಗೆ, ಏರಂದದ ಬೀಜದ ಹಾಗೆ ಹೇಳಿದ್ರಲ್ಲ. ತಾನಾಗೇನ ಇಲ್ಲಿ ನಾವೇನು ಕೂತಿದ್ದೇವೆ, ನಮ್ಮ ಜ್ಞಾನ ಏನು ಜಾಗೃತಿ ಇದೆ, ಕಾರ್ಯ ಮಾಡ್ತಾ ಇದೆ ಪ್ರತಿ ಸಮಯಕ್ಕೆ. ಆ ಜ್ಞಾನದೊಳಗ ಆ ನಿಜ ಸ್ವಭಾವದ ಶ್ರದ್ಧೆ ಆಗ್ತಾ ಇದ್ದ ಹಾಗೆ ಯಾವುದು ಮಾಡುವ ಬಿಡುವ ವಿಕಲ್ಪ ಉಳಿಯೋದನ್ನ ಇರ್ತದೆ. ಆದರೆ ನಮಗೆ ಶ್ರದ್ಧೆ ಆಗ್ತಾ ಇಲ್ಲ. ನಮ್ಮ ಜ್ಞಾನ ಸ್ವಭಾವದ ಪ್ರಗಟ ಜ್ಞಾನದ ನಮಗೆ ಸ್ವರೂಪದ ಪರಿಚಯ ಆಗ್ತಾ ಇಲ್ಲ. ಹೇಗಿದೆ ಶುದ್ಧ ಜ್ಞಾನವು? ಇದೇ ನಮ್ದು ಈಗ ಇದೆ ರೀ ಶುದ್ಧ ಜ್ಞಾನ. ನಮ್ಮ ಜ್ಞಾನ ಶುದ್ಧ ಇದೆ, ಶುದ್ಧ ಇದೆ. ಯಾಕೆ? ಅದು ಯಾವಾಗೂ ನಷ್ಟ ಆಗಲಿಕ್ಕೆ ಯೋಗ್ಯವಾದದ್ರ ಸಂಸರ್ಗನ ಮಾಡಲಿಲ್ಲ. ಅಂದಮೇಲೆ ಶುದ್ಧನ ಉಳಿತಲ್ಲ. ಯಾವುದು ನಾಶ ಯೋಗ್ಯ ಇದೆಯೋ, ಯಾವುದು ಬಿಟ್ಟು ಹೋಗುವಂಥದ್ದು ಇದೆಯೋ ಅದರ ಸಂಸರ್ಗನ ಮಾಡಲಿಲ್ಲ ಅಂಥೇಳಿ ಶುದ್ಧ ಇದೆ. ಅದರ ಜೊತೆಗೆ ಏಕಾಗ್ತಿತ್ತು, ಅದರ ಸಂಗತಿ ಮಾಡ್ತಿತ್ತು ಅಂದ್ರೆ ಅಶುದ್ಧ ಆಗ್ತಿತ್ತು. ಆದ್ರೆ ಮಾಡೇ ಇಲ್ಲ. ಹೇಗಿದೆ ಶುದ್ಧ ಜ್ಞಾನವು? ಅದು ಅದು ಮಾಡಲು ಅದು ಭಲೆ ನಿನ್ನ ದೃಷ್ಟಿಯೊಳಗೆ ಬಂದಿಲ್ಲ, ಆದ್ರೆ ಅದು ಇಂಥದ್ದನೇ ಇದೆ. ಎಂಥದ್ದ? ಮಾಡಲು ಯೋಗ್ಯವಾದ ಸಮಸ್ತ ಕರ್ಮಗಳ ವಿನಾಶ ಮಾಡಿರುವಂಥದ್ದಿದೆ. ಇದೇನು ವಾಕ್ಯ ಹೇಳಿದ್ರು, ಕೃತ ಸಕಲ ಕೃತ್ಯಂ ಶಬ್ದ ಏನು ಹೇಳಿದ್ರು ಆಚಾರ್ಯ ಭಗವಂತರ, ಆ ಶಬ್ದದೊಳಗ ಸಂಪೂರ್ಣ ರೂಪದಿಂದ ವಿಶ್ವಾಸ ಇಟ್ಟ ಅಂತರ್ಮುಖತೆಯಿಂದ ಅವಲೋಕನೆ ಮಾಡಿದ್ದೇ ಆದ್ರೆ ಇಂಥದೇ ವಸ್ತು ನಮಗೊಳಗೆ ಕಾಣಿಸ್ತಿದೆ. ಇಂಥದೇ ವಸ್ತುವಿನ ಸಂವೇದನೆ ನಮಗ ಆಗ್ತಿದೆ. ನಿಗೋದದಲ್ಲಿ ಇರುವೆಳೆದೊಳಗ, ನಿಗೋದದಿಂದ ಉತ್ತರೋತ್ತರ ಮೇಲೆ ಬರುವೆಳೆದೊಳಗ ಯಾವಾಗ ಕೂಡ ಅದ ಅಶುದ್ಧತೆಯ ಸಂಸರ್ಗ ಮಾಡಿಯೇ ಇಲ್ಲ. ಒಂದು ವೇಳೆ ಮಾಡಿತ್ತು ಅಂಥೇಳಿ ಇಟ್ಕೊಳ್ಳೋನು, ಆದರೆ ಈಗ ಸಂಜ್ಞೆಗೆ ಬಂದಿದೆಯಲ್ಲ ಸಮನಸ್ಕ ದಶೆಗೆ, ಮಾಡಬೇಕಾದದ್ದನ್ನೆಲ್ಲ ನಾಶ ಮಾಡಿ ಬಂದಿದೆ. ಅದು ಅಶುದ್ಧತೆಯನ್ನು, ಸಂಸರ್ಗವನ್ನು, ಸ್ನಿಗ್ಧತೆಯನ್ನು, ಅಂಟಿಕೊಳ್ಳುವಿಕೆಯನ್ನು ಬಿಟ್ಟು ಬಂದದ್ದಿದೆ. ಈಗ ಈ ಸಮನಸ್ಕ ದಶೆಯೊಳಗೇನ ಅದು ಹೇಗಿದೆ ಹಾಗೆ ನೋಡಿದರೆ ಸಾಕು, ಹೇಗಿದೆ ಹಾಗೆ ಅನುಭವ ಮಾಡಿದರೆ ಸಾಕು. ಏನು ಕಠಿಣ ಇದೆ? ಹೇಗಿದೆ ಹಾಗೆ, ಅದರೊಳಗೆ ಯಾವ ಸುಧಾರಣೆ ಮಾಡೋದಿಲ್ಲ. ಹೇಗಿದೆ ಹಾಗೆ ಅನುಭವ ಮಾಡೋದು, ಶ್ರದ್ಧೆ ಮಾಡೋದು, ಜ್ಞಾನ ಮಾಡಿಕೊಳ್ಳೋದು ಕಠಿಣ ಇದೆ, ಮಹಾ ಕಠಿಣ ಇದೆ. ಏನು ಕಠಿಣ ಇದೆ? ಆಗ್ತಾ ಇಲ್ಲ, ಅದು ಈ ಕಠಿಣ. ಅನಾದಿ ಕಾಲ ಮತ್ತೆ ಹೇಗಿದೆ ಅಂಥೇಳಿ ಎರಡನೇದ್ದು, ಅನಾದಿ ಕಾಲದಿಂದ ಅಲಭ್ಯವಾದುದು ಪ್ರಕಟವಾಗಿರುವಂಥದ್ದಿದೆ. ನೋಡ್ರಿ, ತಮಗೆ ಹೇಳಬೇಕಾದ್ರೆ ಈಗ ಸಮನಸ್ಕ ರೂಪದ ಯಾವ ದಶಾವಿಶೇಷದ ಒಂದು ವಿಕಾಸ ಆದದ್ದು ಇದೆ, ಅದು ನಿಜವಾಗಿನ ಅನಾದಿ ಕಾಲದಿಂದ ಅಲಭ್ಯ ಇತ್ತು. ಅನುಭೂತಿ ಅಲ್ಲ, ಅನುಭೂತಿಯ ಸಾಮರ್ಥ್ಯ ಅಲಭ್ಯ. ಪಂಚಸ್ಥಾವರದೊಳಗ ಸಂಖ್ಯ ಪುದ್ಗರ ಪರಾವರ್ತನ, ನಿತ್ಯ ನಿಗೋದದೊಳಗೆ ಅಥವಾ ನಿಗೋದದೊಳಗ ಅನಂತ ಕಾಲ
ವಿಕಲತ್ರಯದೊಳಗೆ ಅಸಂಧಿ ಪಂಚೇಂದ್ರಿಯದೊಳಗೆಲ್ಲ ಅಲಭ್ಯ ಇತ್ತು. ಅನಾದಿ ಕಾಲದಿಂದ ಎಷ್ಟೋ ಬಾರಿ ಮನುಷ್ಯ ಆಗಿದ್ದಾನೆ, ಸಮೋಷಣದೊಳಗೆ ಹೋಗಿದ್ದಾನೆ, ದಿಗಂಬರ ದೀಕ್ಷಾದಗೊಂಡಿದ್ದಾನೆ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಈ ತನ್ನ ಶುದ್ಧ ಸ್ವರೂಪ, ನನ್ನಲ್ಲಿ ಏನೂ ಮಾಡಬೇಕಾಗಿಲ್ಲ, ನಾನು ಪರಿಪೂರ್ಣ ಇದ್ದೇನೆ, ನಾಶ ಮಾಡುವಂಥದ್ದೆಲ್ಲ ನಷ್ಟ ಆಗಿ ಹೋಗಿದೆ ನನ್ನೊಳಗಿಂದ, ಈ ಪ್ರಕಾರ ಸ್ವೀಕಾರ ಮಾಡೋದು, ಅನುಭವ ಮಾಡೋದೇನಿತ್ತು ಇದು ಅನಾದಿ ಕಾಲದಿಂದ ಅಲಭ್ಯ ಇತ್ತು. ಹಾಗಾದ್ರೆ ಈಗ ಮಾಡಿದೆ ಅಂಥೇಳಿ ಆಯ್ತೇನಿಲ್ಲರೆ ಅರ್ಥ? ಅನುಭವ ಮಾಡಿದೆ ಅಂಥೇಳಿ ಅರ್ಥ ಆಯ್ತು, ಏನು ಅನುಭವ ಮಾಡಲಿಕ್ಕೆ ಯೋಗ್ಯ ಇದೆ ಅಂಥೇಳಿ ಅರ್ಥ ಆಯ್ತು. ಇದು ತಿಳ್ಕೊಳ್ಳುವಂಥ ಮಾತಿದೆ, ಇದು ಪ್ರಶ್ನೋತ್ತರದ ಮಾತಿಲ್ಲ. ಯಾರಿಗೆ ಕಲ್ಯಾಣದ ಅಭಿಲಾಷೆ ಇದೆ, ಯಾರಿಗೆ ನಿಜವಾಗಿ ವೀತರಾಗ ಪ್ರಭುವಿನ ಕುರಿತಾಗಿ ಭಕ್ತಿಯ ಭಾವ ಇದೆ, ಯಾರಿಗೆ ಸಂಸಾರದ ಪರಾಧೀನತೆ ಲಕ್ಷ್ಯದೊಳಗೆ ಬಂದಂತೆ ಇದೆ, ಎಷ್ಟು ಭಾರರೂಪ ಇದೆ ಇಲ್ಲಿ ಇರೋದ ಅನ್ನೋದು ಯಾರಿಗೆ ಗಮನಕ್ಕೆ ಬಂದದ್ದು ಇದೆ, ಅವರು ವಿಚಾರ ಮಾಡೋದಿದೆ. ಏನ ಅನಾದಿ ಕಾಲದಿಂದ ಯಾವುದು ಅಲಭ್ಯ ಇತ್ತೋ ಅದು ಈಗ ನನಗೆ ಪ್ರಾಪ್ತ ಆಗಿದೆ ಅನ್ನಬೇಕಾದ್ರೆ ಅದು ಪ್ರತ್ಯಕ್ಷ ಅನುಭವ ಆಗಿದೆಯೋ ಅಥವಾ ಅನುಭವದ ಸಾಮರ್ಥ್ಯ ಪೂರ್ಣ ವಿಕಸಿತಗೊಂಡು ಇದರದ ವಿಚಾರ ದೀರ್ಘವಾಗಿ ತನ್ನಲ್ಲೇ ತಾನು ಏಕಾಂತದೊಳಗೆ ತನ್ನ ಸಲುವಾಗಿ ಅರೇರೇ ಯಾವ ಈ ಅಷ್ಟಮಿ ತಿಥಿ ತಿಂಗಳದೊಳಗ ಉದಿಸಿ ಬರ್ತಿದೆಯಲ್ಲ, 2 ಅಷ್ಟಮಿ 2 ಚತುರ್ದಶಿ, 4 ಅಷ್ಟಮಿ 4 ಚತುರ್ದಶಿ. ವಿಚಾರ ಮಾಡೋದ್ರಿ ಯಾವ ಸಂದೇಶವನ್ನು ಹೊತ್ತು ತರ್ತಿದೆ. ನನಗೆ ಆ ತಿಥಿನ ಅಷ್ಟು ಬೋಧ ಮಾಡ್ತಿದೆ ಅಂದ ಮೇಲೆ ನನಗೆ ಈ ಸಮನಸ್ಕ ದಶೆಯಿಂದ ಕಾರ್ಯ ಯಾವ ರೀತಿಯಿಂದ ಮಾಡುವ ಯೋಗ್ಯತೆ ಇದೆ ಅನ್ನೋದನ್ನ ನಿಸರ್ಗ ಹೇಳ್ತಾ ಇದೆ ಅಂತ ಹೇಳಿ ಗೊತ್ತಾಗ್ಬಾರ್ದು. ಅಷ್ಟ ಕರ್ಮಗಳಿಂದ ನೀನು ಬಿಡುಗಡೆ ಹೊಂದೋದಿದೆ, ನೀನು ಭಿನ್ನವೇ ಇದ್ದಿ, ಮೋಕ್ಷಾಧಿಕಾರ ಇದೆ. ಅಷ್ಟ ಕರ್ಮಗಳಿಂದ ನೀನು ಭಿನ್ನವೇ ಇದ್ದಿ. ಸಿದ್ಧಾಲಯದೊಳಗೆ ನಿಯಮಸಾರದಲ್ಲಿ ಹೇಳಿದಾರಲ್ಲ, ಜಾರಶಿಯ ಸಿದ್ಧಪ್ಪ ಸಿದ್ಧಾತ್ಮರುಗಳು ಹೇಗಿದ್ದಾರೋ ಹಾಗೇ ಈ ಭವದೊಳಗಿರುವಂಥ ಸಮಸ್ತ ಜೀವರುಗಳಿದ್ದಾರೆ. ಇದನ್ನು ತಿಳಿಯುವ ಸಾಮರ್ಥ್ಯ ನನಗೆ ಅನಾದಿಯಿಂದ ಲಭ್ಯ ಇರಲಿಲ್ಲ, ಈಗ ಲಭ್ಯ ಆಗಿದೆಯೋ ಅಥವಾ ಇಲ್ರಿ? ಆಚಾರ್ಯರ ಪದ್ಮಪ್ರಭ ಮಲಧಾರಿ ದೇವರ ಆ ವಚನವನ್ನ ಅಥವಾ ಕುಂದ ದೇವರ ಆ ಪದಖಂಡವನ್ನ ತಿಳಿಯುವಂಥದ್ದು ಭಾಗ್ಯ ಲಭಿಸಿದೆಯೋ ಅಥವಾ ಇಲ್ರಿ? ತಿಳಿಯೋದಂದ್ರೆ ಶಬ್ದ ತಿಳಿಯೋದೇನು, ವಿಷಯ ತಿಳಿಯೋದು. ಶಬ್ದನ ತಿಳಿತಾ ಇದ್ದೇವೆ ನಾವು. ಜಾರಶಿಯ ಸಿದ್ಧಪ್ಪ ಶಾಂತ ಚಿತ್ತದೊಳಗ ಪ್ರಾಮಾಣಿಕ ಜ್ಞಾನದ ಮೂಲಕ ಆಚಾರ್ಯ ಭಗವಂತರ ಧ್ವನಿಯನ್ನ ಒಂದಿಷ್ಟ ಕೇಳೋದಿದೆ ರೀ. ಹೇಗೆ ಕೇಳೋದಿದೆ? ನಿರಾಲಂಬಿ ಜ್ಞಾನದೊಳಗೆ ಕೇಳೋದಿದೆ. ಆ ಜ್ಞಾನ ಎಲ್ಲಿದೆ? ಆತ್ಮನ ಅಸಂಖ್ಯ ಪ್ರದೇಶದೊಳಗೆ ವ್ಯಾಪ್ತಿ, ಅದನ್ನು ಕೇಳೋದಿದೆ. ಏನ? ಜಾರಶಿಯ ಸಿದ್ಧ. ಇಲ್ಲಿ ಮೋಕ್ಷಾಧಿಕಾರ. ಯಾವ ರೀತಿ ಮೋಕ್ಷದೊಳಗೆ ಸಿದ್ಧಾತ್ಮರುಗಳಿದ್ದಾರೋ ಅದೇ ರೀತಿ ನಾನಿದ್ದೇನೆ ಅಂಥೇಳಿ ತಿಳಿಯುವಂಥ ಅವಕಾಶ ನನಗೆ ಅನಾದಿ ಕಾಲದಿಂದ ಲಭಿಸಿರಲಿಲ್ಲ. ಈಗ ನನಗೆ ಆ ಅವಕಾಶ ಪ್ರಾಪ್ತ. ಹಾಗಾದರೆ ತಿಳಿಯೋದಿದೆ. ಏನು ತಿಳಿಯೋದಿದೆ? ಯಾವ ಪ್ರಕಾರ ಸಿದ್ಧಾಲಯದೊಳಗೆ ಸಿದ್ಧಾತ್ಮರುಗಳಿದ್ದಾರೋ ಅದೇ ಪ್ರಕಾರ ನಾನಿದ್ದೇನೆ. ಅವರಲ್ಲೇ ನನ್ನಲ್ಲೇ ಯಾವ ಪ್ರಕಾರದ ವ್ಯತ್ಯಾಸ ಇಲ್ಲ. ದ್ರವ್ಯ ದೃಷ್ಟಿಯಿಂದ ದ್ರವ್ಯಾರ್ಥಿಕ ನಯದಿಂದ ಯಾವ ನಯದಿಂದ
ನನ್ನ ಸ್ವರೂಪ ಹಾಗಿದೆ. ಹಾಗಾದ್ರೆ ಹಾಗಿರುವುದನ್ನು ಹೇಗೋ ತಿಳಿತಾ ಇದ್ದೇನಲ್ಲ, ಅದು ಸಂಸಾರ ಇದೆ. ಹಾಗಿರುವುದನ್ನು ಶುದ್ಧರ ಹಾಗೇನ ನನ್ನ ಸ್ವರೂಪಿದೆ ಅನ್ನುವುದನ್ನ ತಿಳಿಯೋದನ್ನು ಬಿಟ್ಟ ಮತ್ತೆ ಬೇರೆ ಏನೇನೋ ನನಗೆ ನೋವಾಗ್ತಾ ಇದೆ, ನಾನು ವಯಸ್ಸಾಯಿತು, ನನ್ನನ್ನು ಯಾರು ಕೇಳ್ತಾ ಇಲ್ಲ, ಇದು ಏನೇನೋ ತಿಳಿತಾ ಇದ್ದೇವಲ್ಲ, ಇದು ಬಂಧ ಇದೆ, ಇದು ಸಂಸಾರ ಇದೆ. ಬಂಧ ಬೇರೆ ಎಲ್ಲಿ ಹೊರಗಿಲ್ಲ, ಕರ್ಮದ್ದು ಎಲ್ಲ. ಕರ್ಮಗಳಿಗೆ ಏನೂ ಗೊತ್ತಿಲ್ಲ, ನಿನ್ನನ್ನು ಬಂಧಿಸಬೇಕನ್ನೋ ವೈರಾಗ್ಯ ಏನೂ ಇಲ್ಲ. ಇರುವುದನ್ನು ಬಿಟ್ಟು ಏನೇನೋ ತಿಳಿತಾ ಇರೋದು, ಯಾವ್ಯಾವುದರದ್ದು ಅನುಭವ ಮಾಡ್ತಾ ಇರೋದು, ಇದು ಬಂಧ ಇದೆ, ಇದು ಸಂಸಾರ ಇದೆ. ಹೇಗಿದೆಯೋ ಹಾಗೆ ಈ ಸಮಯದಲ್ಲಿ ಜಾರಶಿ ಆಶೆ ಅನಾದಿ ಕಾಲದಿಂದ ಅಲಭ್ಯ ಇದ್ದದ್ದು ನನಗೆ ಲಾಭ ಆಗಿದೆ. ಏನ ಸಮಯಸಾರ ಕಲಶ, ಧರ್ಮದ ಸಮೀಪ ಹೋಗೋದಿದೆ. ಧರ್ಮದ ಸಮೀಪ ಹೋಗೋದಿದೆ, ಮಾರ್ಗದ ಸಮೀಪ ಹೋಗೋದಿದೆ. ಅರೆ ಧರ್ಮದ ಸಮೀಪ ಹೋಗೋದಿದೆ. ಮಾರ್ಗ ಸಮೀಪ ಮಾರ್ಗ ಒಂದು ಬೇರೆ. ಹೀಗೆ ಧರ್ಮದ ಸಮೀಪ, ಆತ್ಮನ ಸಮೀಪ ಹೋಗೋದಿದೆ. ಆತ್ಮನಿಂದ ದೂರ ಉಳಿದದ್ದ ಅನಂತ ಕಾಲ ಆಯ್ತರೆ. ನಾನು ಹೀಗಿದ್ದೇನೆ, ಹಾಗಿದ್ದೇನೆ, ಅದು ಮಾಡ್ತೇನೆ, ಇದು ಮಾಡ್ತೇನೆ, ಅಲ್ಲಿ ಹೋಗ್ತೇನೆ, ಇಲ್ಲಿ ಹೋಗ್ತೇನೆ, ಅವನಿಗೆ ಹೇಳ್ತೇನೆ, ಇವ್ರ ಕಡೆಯಿಂದ ಮಾಡಿಸ್ಕೊಳ್ತೇನೆ, ಇವ್ರದ್ದು ಮಾಡ್ತೇನೆ, ಇವ್ರಿಗೆ ಉಪಕಾರ ಮಾಡ್ತೇನೆ. ಇದೆಲ್ಲ ಏನಿದೆ ರೀ? ಇದೆಲ್ಲ ಏನಿದೆ? ಇದೆಲ್ಲ ನನ್ನ ಸ್ವರೂಪದೊಳಗೆ ಇಲ್ಲದೇ ಇರುವುದರ ಸ್ವೀಕಾರ ಇದೆ, ಅನುಭವ ಇದೆ. ಅರೆ ತನ್ನಷ್ಟಗ ತಾನೇ ತನ್ನ ಕ್ಷೇತ್ರದಲ್ಲಿದ್ದುಕೊಂಡು ತನ್ನ ಸಾಮರ್ಥ್ಯದಿಂದ ಏನೇನೋ ಅನುಭವ ಮಾಡ್ತಾ ಕೂಡ್ತಾನಲ್ಲ, ಅದರ ಹೆಸರು ಬಂಧ ಇದೆ, ಸಂಸಾರ ಇದೆ. ಹೇಗಿದ್ದಾನೆಯೋ ಹಾಗೆ ತಿಳಿದ, ಹಾಗೆ ಅನುಭವ ಮಾಡಿದ ಅಂತಂದ್ರೆ ಮೋಕ್ಷದ ಸಲುವಾಗಿ ಮತ್ತೇನೂ ಮಾಡೋದು ಉಳಿಲಿಲ್ಲ. ಮೋಕ್ಷದ ಸಲುವಾಗಿ ದೀಕ್ಷಾ ತಗೊಳ್ಬೇಕಾಗಿಲ್ಲ, ಆಹಾರ ಬಿಡಬೇಕಾಗಿಲ್ಲ, ವಸ್ತ್ರ ಬಿಡಬೇಕಾಗಿಲ್ಲ, ಮನೆ ಬಿಡಬೇಕಾಗಿಲ್ಲ. ಅವೆಲ್ಲ ಬಿಟ್ಟದ್ದು ಇದಾವು. ಸ್ವಕಾಲದೊಳಗೆ ಯಾವ್ಯಾವುದು ಬಿಡಬೇಕು ಅದು ತಾನಾಗೇನೋ ಬಿಟ್ಟು ಹೋಗ್ತಿದೆ. ಗ್ರಹಣ ಇವು ಮಾಡಿದಾನೆ, ಬಿಡೋದು ತಾನಾಗೆ ಬಿಡ್ತಿದೆ. ನ್ಯಾಯ ಇದೆ ರೀ. ಗ್ರಹಣ ಇವು ಮಾಡಿದಾನೆ ಜೀವ, ಮತ್ತದು ಬಿಡೋದು ತಾನಾಗೆ ಬಿಟ್ಟು ಹೋಗ್ತಿದೆ ಅಂತೆ ಸ್ವಕಾಲ. ಹಾಗಾದ್ರೆ ತಾನಾಗೆ ಗ್ರಹಣ ಆಗಿದೆ ಅನ್ನೋದ? ಇಲ್ಲ, ಗ್ರಹಣ ಈ ಜೀವ ಮಾಡಿದಾನೆ. ಮತ್ತದು ತಾನಾಗೆ ಹೇಗೆ ಬಿಟ್ಟು ಹೋಗ್ತಿದೆ? ಇವು ತನ್ನಲ್ಲೇ ತಾನು ಉಳಿದ ಗ್ರಹಣ ಮಾಡುವ ರೀತಿಯನ್ನು ತುಂಡರಿಸಿ ಹಾಕಿದ ಅಂತಂದ್ರೆ ಯಾವುದ ತಾನಾಗೆ ಬಂದದ್ದಿತ್ತು ಅದು ಹೋಗ್ತಿದೆ. ಈ ವಿಷಯ ಈ ಜೀವನಿಗೆ ಸ್ವೀಕಾರ ಆಗೋದು ಕಠಿಣ ಇದ್ರೂ ಮಾಡಲೇಬೇಕಾದದ್ದು ಕರ್ತವ್ಯ ಇದೆ. ಯಾರಿಗೆ ಭವ ಪರಂಪರೆಯಿಂದ ಬಿಡುಗಡೆ ಹೊಂದೋದಿದೆಯೋ ಅವ್ರು ಮಾಡಿ.